ನಮಸ್ಕಾರ. 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 ನಮಸ್ಕಾರ ಎಲ್ರಿಗೂ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ಬಾಯ್ಸ್. ಫುಲ್ ಹೌಸ್. ಫುಲ್ ಹೌಸ್ ಇವತ್ತು. ಫುಲ್ ಹೌಸ್ ಫಾರ್ ದ ಫಸ್ಟ್ ಟೈಮ್. ಫಸ್ಟ್ ಟೈಮ್. ಯಾವ ತರದ ಎಫೆಕ್ಟ್ ಇದು? 100K ವ್ಯೂಸ್ ಎಫೆಕ್ಟಾ? 100 ಅನ್ಬೇಡಿ, 150. 150K ಹೌದು. ವ್ಯೂಸ್. ಅಂಡ್ ಕ್ಯೂಮುಲೇಟಿವ್ ಆಗಿ ಲಾಸ್ಟ್ 4 ಕಂಟೆಂಟ್ ನಾವು ಬಿಟ್ಟಿರೋದು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ, ದಟ್ ಇಸ್ ಹತ್ತತ್ರ 2 ಲಕ್ಷ ಜನ ನೋಡಿದ್ದಾರೆ ನಮ್ನ. 2 ಲಕ್ಷ ಜನ. ಎಸ್. ಫೋಕಸ್ ಎಲ್ಲರಿಗೂ ಅಂಡ್ ಧನ್ಯವಾದಗಳು. ಪರ್ಸಿವರೆನ್ಸ್ ಹಸ್ ಗಾಟ್ us here. ಆಯ್ತು, ಎಷ್ಟು ದಿಸ್ ಇಸ್ ಆರ್ 28th ಪಾಡ್ಕಾಸ್ಟ್. ಸೊ 28th ಪಾಡ್ಕಾಸ್ಟ್ ಅಂದ್ರೆ ಒಂದು 6 ತಿಂಗಳ ಮೇಲೆ ಆಗಿದೆಯಾ ಸ್ಟಾರ್ಟ್ ಮಾಡಿ ನಾವು? ತಿಂಗಳಲ್ಲಿ 3 ಮಾಡಿದೀವಿ ಅನ್ಸುತ್ತೆ ಅವನ ಆವರೇಜ್. ಕರೆಕ್ಟ್. ಸೊ ಆಗಿದೆ. 6 ತಿಂಗಳಲ್ಲಿ it took us 6 months with relentless effort and continued effort to improve to get us there. So quite happy. ಹೌದು. ಎಸ್. So ಎಲ್ಲರೂ kudos to everyone. ಬೆಂತಟ್ಕೋಣ. ನಾನ್ ಅಂದ್ರೆ ಮಧ್ಯದಲ್ಲಿ ಈಗ ಐ ಸೇರ್ಕೊಂಡಿದ್ದು. ಥಿಂಕ್ ಅಷ್ಟ್ರಲ್ಲಿ ಆಗೋಗಿತ್ತು, ಆಲ್ಮೋಸ್ಟ್ 20 ಎಪಿಸೋಡ್ಸ್ ಆಗಿತ್ತು ಅನ್ಸುತ್ತೆ. ನಾನ್ ಮಧ್ಯದಲ್ಲಿ ಅದಾದ್ಮೇಲೆ ಅಲ್ಲ ಬಂದಿದ್ದು. ಅಲ್ಲ, ನೀನೇ ನಮ್ ಪಾಂಡೆಜಿ, ಯು ಆರ್ ಲಕ್ಷ್ಮಿ ಲಕ್ಕಿ ತರ. ಚಾಮ್. ಹಂಗೆ ನೀನೇ ನಮ್ ಲಕ್ಷ್ಮಿ ತರ. ನೀನ್ ಬಂದ್ಮೇಲೆ ಇದೆಲ್ಲ ಚೇಂಜ್ ಆಗಿತ್ತು. ಕರೆಕ್ಟ್. ನಾವ್ ಬಂದ್ಮೇಲೆ ಪ್ರಮೋಟ್ ಆಗಿದ್ದು ನೋಡಿದ್ರ. ಅದಕ್ಕೆ ಹೇಳ್ತಾ ಇರೋದು. ಅದಕ್ಕೆ ನಮ್ಗೆ ಗೊತ್ತಿತ್ತು. ಹೇಳ್ಬಿಟ್ಟ ಬಾರಿ ಹೇಳ್ಬಿಟ್ಟ ವಿಡಿಯೋಲಿ. ಇವಾಗ ಸಾಕ್ಷಿನೂ ಇರುತ್ತೆ. ಅರ್ಲಿ 2000 ಇಂಡಿಯನ್ ಟೀಮ್ ಅಲ್ಲಿ ಧೋನಿ ಬಂದಾಗ ಆಗಿರೋ ಎಫೆಕ್ಟ್ ಎಸ್. ಪಾಂಡೆ ಬಂದಾಗ ಅಷ್ಟೇ ನಿಮ್ದು 7 ಅಷ್ಟೇ. ಒಂದು ಯಂಗ್ ಬ್ಲಡ್ ಬಂದ್ರೆ ಏನಾಗತ್ತೆ, ಕ್ಯೂಟ್ ಥಿಂಗ್ಸ್ ವಿಲ್ ಹ್ಯಾಪನ್ ಅಂತ ಹೇಳಿ. ಸೂಪರ್. ಎಸ್. ಸೊ ಏನಂದ್ರೆ ಈ 150,000 ವ್ಯೂಸ್ ಇದೆಲ್ಲ ಏನಾಗ್ತಿದೆ, ಒಂದು ವೆರಿ ಕ್ಲಿಯರ್ ಇಂಡಿಕೇಶನ್ ನಮ್ಗೆ ಕೊಡ್ತಿರೋದು ಅಂದ್ರೆ ದಿಸ್ ಇಸ್ ದ ಬಿಗಿನಿಂಗ್. ಇಷ್ಟು ದಿನ ಏನ್ ಮಾಡಿದ್ವೋ ಅದು ಬರೀ ಒಂಥರ ಪಾಯ ಹಾಕಕ್ಕೆ ಅಗಿತಾ ಇದ್ದಿದ್ ಕೆಲಸ ನಮ್ದು. ಈಗ ಪಾಯ ಬೀಳ್ತಾ ಇದೆ, ಒಂದೊಂದೇ ಕಲ್ಲು ಬೀಳ್ತಾ ಇದೆ ಅನ್ಸುತ್ತೆ. ಅಂಡ್ ನಮ್ಗೇನು ಇಷ್ಟ ಆಗುತ್ತೆ ಮಾತಾಡೋಕ್ಕೆ, ಅದನ್ನ ನಾವು ಮಾತಾಡ್ತಾ ಬರ್ತಾ ಇದೀವಿ. ಅಂಡ್ ಆಲ್ಸೋ ನೌ ವಿ ಆರ್ ಫೈಂಡಿಂಗ್ ಆಡಿಯನ್ಸ್ಗೆ ಏನು ಇಷ್ಟ ಆಗ್ತಾ ಇದೆ ನಮ್ಮ ಮಾತಲ್ಲಿ. ಅಂಡ್ ನಾವು ಅಬ್ಸರ್ವ್ ಮಾಡೋ ಗೇಮ್ ಇಂದ ಬೇರೆ ಬೇರೆ ಪಾಡ್ಕಾಸ್ಟ್ಗಳನ್ನು ನಾವು ನೋಡ್ತಾ ಇದೀವಿ, ಬೇರೆ ಬೇರೆ ಕಂಟೆಂಟ್ನ ಇನ್ನೂ ಕ್ಲೋಸ್ ಆಗಿ ನೋಡ್ತಿದೀವಿ. ಅಂದ್ರೆ ಆಸ್ ಕ್ರಿಯೇಟರ್ಸ್ ಒಂದು ಅಬ್ಸರ್ವೇಷನ್ ಆಂಗಲ್ ಹೆಚ್ಚಾಗಿದೆ ನಮ್ಗಲ್ವಾ. ಸೊ ಬೇರೆಯವ್ರಿಗೂ ನಮಗೂ ಏನ್ ಡಿಫ್ರೆನ್ಸ್ ಇದೆ ಥಾಟ್ ಅಲ್ಲಿ ಅಂತ. ಅಂಡ್ ಇದರಿಂದ ನಾವೇನ್ ಚೇಂಜ್ ಆಗ್ಬೇಕು ಅಂತಿಲ್ಲ, ಬಟ್ ವಿ ಆರ್ ಲರ್ನಿಂಗ್ ಅಷ್ಟೇ. ನಾವು ಯಾರನ್ನು ಇಂಪ್ರೆಸ್ ಮಾಡೋಕೆ ಒಂದು ಚೇಂಜ್ ಆಗೋದಕ್ಕೆ ಅನ್ನೋದಕ್ಕಿಂತಲೂ ವಿ ಆರ್ ಲರ್ನಿಂಗ್ ಫ್ರಮ್ ವಾಟ್ ಎವರ್ ವಿ ಹ್ಯಾವ್ ಡನ್. ಐ ಥಿಂಕ್ ಈ ಜರ್ನಿ ಕಂಟಿನ್ಯೂ ಆಗ್ತಿರತ್ತೆ ಫಾರ್ ಆಲ್ ಆಫ್ ಅಸ್. 100%. ಹೌದು. ಸೂಪರ್. ಸೊ ದ ಹೋಲ್ ಒಂದೇ ಒಂದು 20 seconds ದ ಹೋಲ್ ಐಡಿಯಾ ನಾವು ಇದು ಶುರು ಮಾಡಿದ್ದು, ನಾವು ಎಲ್ಲಿ ಕಾಫಿ ಕುಡ್ಕೊಂಡು ಈ ತರ ಎಲ್ಲ ಡಿಸ್ಕಸ್ ಮಾಡ್ತೀವಿ, ಅದಕ್ಕೆ ಬಿಟ್ಟಿಗೆ ಅಡ್ವೈಸ್ ಕೊಡ್ತಾನೆ ಇರ್ತೀವಿ ಅಂತ ಎಲ್ಲರೂ ಹೇಳ್ತಿರ್ತೀವಲ್ಲ, ಅದೇ ಇಂಟೆಂಟ್ ಇಟ್ಕೊಂಡು ನೋಡೋಣ ನಾವು ಅಫಿಷಿಯಲ್ ಆಗಿ ಇದೇ ತರ ಮಾತಾಡ್ಬೋದಾ ಅಂತ ಇಂಟೆಂಟ್ ಇಟ್ಕೊಂಡು ಮಾಡಿದ್ದು. ಸೊ ಆ ಫ್ಲೋನ ಚೇಂಜ್ ಮಾಡೋದ್ ಬೇಡ, ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಅಬ್ಸಲ್ಯೂಟ್ಲಿ. Done. ಓಕೆ. ಸೊ ಫುಲ್ ಹೌಸ್ ಬಂದಿದೆ. ಫುಲ್ ಹೌಸ್ ಬಂದಿರೋದ್ರಿಂದ ಒಂದು ಇವತ್ತಿನ ಟಾಪಿಕ್ ಏನು ಅನ್ನೋದು, ಅಂದ್ರೆ ವಿ ಆರ್ ಸ್ಲೈಟ್ಲಿ ಮೂವಿಂಗ್ ಫ್ರಮ್ ಆರ್ IPL ಡಿಸ್ಕಷನ್ಸ್ ಫ್ರಮ್ ಲಾಸ್ಟ್ ಕಪಲ್ ಆಫ್ ವೀಕ್ಸ್. ಸೊ ಅಲ್ಲಿಂದ ಮೂವ್ ಆಗ್ತಾ ಇದೀವಿ. ಪ್ಲಸ್ 2 ಅಡಿಡಾಸ್ ಜರ್ಸಿ ಬಂದಿದೆ ನಮ್ಮ ಪ್ಯಾನಲ್ ಅಲ್ಲಿ. ಅದರ ಅರ್ಥ ಏನಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಇಂಡಿಯನ್ ಕ್ರಿಕೆಟ್ ಟೀಮ್ ಅಂಡ್ ಬಾರ್ಡರ್ ಗವಾಸ್ಕರ್ ಟ್ರೋಫಿ. ಸೊ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಓಪನರ್ ಹೇಗಿತ್ತು? ಸೂಪರ್ ಆಗಿತ್ತು, ಥ್ರಿಲ್ಲಿಂಗ್ ಆಗಿತ್ತು. ಹೇಗಿತ್ರಪ್ಪ ನಿಮ್ಗೆಲ್ಲ ಏನನ್ಸ್ತು? ವೈಲ್ಡ್ ಫೈರ್. ಬ್ಲಾಕ್ ಬಸ್ಟರ್. ಎಸ್. ಪುಷ್ಪಾ ವೀಕ್ ಬೇರೆ ಇದು, ವೈಲ್ಡ್ ಫೈರ್ ಆಗಿತ್ತು. ಎಸ್ ಎಸ್. ನ್ಯೂಜಿಲೆಂಡ್ ಸೀರೀಸ್ ಆದ್ಮೇಲೆ ಬೇಕಿತ್ತು. ಕರೆಕ್ಟ್. ಸೊ 3-0 ವೈಟ್ ವಾಶ್ ಹೊಡ್ಸ್ಕೊಂಡ್ಮೇಲೆ ಹೋಗಿರೋದು ಒಂಥರ ಡೌನ್ ಅಂಡ್ ಔಟ್ ಟೀಮು, ಒಂದು ಸ್ಕ್ವಾಡ್ ಡಿಮೋಟಿವೇಶನ್ ಇಂದ ಹೊಡ್ಸ್ಕೊಂಡಿರುವಂತ ಸ್ಕ್ವಾಡು ಅಲ್ಲಿ ಹೋಗತ್ತೆ. ಒಂದು ಕೀ ಟೂರ್ನಮೆಂಟ್, ನಾಟ್ ಜಸ್ಟ್ ಫಾರ್ ಇಂಡಿಯನ್ ಕ್ರಿಕೆಟ್, ನಾಟ್ ಜಸ್ಟ್ ಫಾರ್ ಆಸ್ಟ್ರೇಲಿಯನ್ ಕ್ರಿಕೆಟ್, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಸೈಕಲ್ ಅಲ್ಲೇನೆ ಒಂದು ತುಂಬಾ ಮಹತ್ವ ಇರುವಂತ ಸೀರೀಸ್ ಇದು. ಈ ಸೀರೀಸ್ ಏನ್ ಮಾಡತ್ತೆ ಅಂದ್ರೆ ನೆಕ್ಸ್ಟ್ 2-3 ಇಯರ್ಸ್ ಟೆಸ್ಟ್ ಗೇಮ್ಗಳಿಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡುತ್ತೆ. ದಟ್ಸ್ ವಾಟ್ ಹ್ಯಾಪನ್ ಇನ್ 2014, 2018, ಆಮೇಲೆ 2021, 2022. ಇದೆಲ್ಲಾನು ಒಂದು 3-4 ವರ್ಷದ ಸೈಕಲ್ ನ ಸೆಟ್ ಮಾಡ್ತಾ ಹೋಯ್ತು. ಜಸ್ಟ್ ಲೈಕ್ 2005 ಆಶಸ್ ನ ಹೇಗೆ ನಮ್ಗೆಲ್ರಿಗೂ
ಟೆಸ್ಟ್ ಮ್ಯಾಚ್ ಒಂದು ಕಿಡಿ ಹಬ್ಬಿಸ್ತೋ, BGT ಅದ್ ಮಾಡ್ತಾ ಬರ್ತಾ ಇದೆ ಫ್ರಮ್ ಪಾಸ್ಟ್ 10 years. ಸೊ ಈ ತರ ಇರ್ಬೇಕಾದ್ರೆ ಔಟ್ ಆಫ್ ಫಾರ್ಮ್ ಇಂಡಿಯನ್ ಟೀಮ್ ಟ್ರಾವೆಲ್ ಮಾಡಿ, ಆಸ್ಟ್ರೇಲಿಯನ್ ಸ್ಕೆಡ್ಯೂಲಿಂಗು ಹೆಂಗಿತ್ತು ಅಂದ್ರೆ ಪರ್ತ್, ಅಡಿಲೇಡ್ ಅಂಡ್ ಗಾಬಾ. ಸೊ ಟಫೆಸ್ಟ್ 3 ಫಾರ್ ಟೂರಿಂಗ್ ಕಂಟ್ರೀಸ್. ಸಖತ್ ಕಷ್ಟ ಆಗುವಂತ ಸರ್ಫೇಸಸ್ ನ ಫಸ್ಟ್ 3 ಕೊಟ್ಬಿಟ್ಟು 3-0 ಹೊಡೆದ್ ಬಿಡೋಣ, ಆಮೇಲಿಂದ ನೋಡ್ಕೊಳ್ಳೋಣ ಇವ್ರನ್ನ ಫ್ರೆಂಡ್ಲಿ ಪಿಚಸ್ ಇನ್ ಸಿಡ್ನಿ ಅಂಡ್ ಮೆಲ್ಬರ್ನ್ ಅನ್ನೋ ತರ ಮೆಲ್ಬರ್ನ್. ಮಾಡಿದ್ದಾರೆ ಸ್ಕೆಡ್ಯೂಲಿಂಗು. ಬಟ್ ಅಲ್ಲಿ ಈ ತರದ ಒಂದು ಪರ್ಫಾರ್ಮೆನ್ಸ್ ನ ಬರಬೇಕು ಅಂದ್ರೆ ವಾಟ್ ಡಸ್ ಇಟ್ ಮೀನ್? ದರ್ಶನ್ ಹೇಳಪ್ಪ, ಏನ್ ಅನ್ಸತ್ತೆ ಒಂದ್ ಟೀಮ್ಗೆ? ಹೌ ಐ ಇಂಪಾರ್ಟೆಂಟ್ ಥಿಂಕ್ ಯಾವುದೇ ಸೀರೀಸ್ಗೂ ಓಪನರ್ ಇಸ್ ವೆರಿ ಓಪನಿಂಗ್ ಮ್ಯಾಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅಂಡ್ ಎಸ್ಪೆಷಲಿ ನ್ಯೂಜಿಲೆಂಡ್ ಸೀರೀಸ್ 3-0 ಹೊಡ್ಸ್ಕೊಂಡ್ ಮೇಲೆ ಈ ತರ ಪರ್ಫಾರ್ಮೆನ್ಸ್, ಇಟ್ ಈಸ್ ಅ ಬಿಗ್ ಅಚೀವ್ಮೆಂಟ್ ಫಾರ್ ಎನಿ ಟೀಮ್ ಅಂಡ್ ಎಸ್ಪೆಷಲಿ ಫಾರ್ ಇಂಡಿಯನ್ ಟೀಮ್. ಅಂಡ್ ಅವ್ರು ಕನ್ಸಿಸ್ಟೆಂಟ್ಲಿ ಲಾಸ್ಟ್ 2 ಸೀರೀಸ್ ಇಂದ ಮಾಡ್ಕೊಂಡ್ ಬಂದಿದ್ದಾರೆ, ಎಸ್ಪೆಷಲಿ ಡೌನ್ ಅಂಡರ್ ಅಲ್ಲಿ. ಸೊ ದಟ್ ಇಸ್ ವೇರ್ ಮೇ ಬಿ ದೇ ವರ್ ಸ್ಟಿಲ್ ಕಾನ್ಫಿಡೆಂಟ್. ನಾವು ಮಾತಾಡಿದ್ವಿ, ಆಸ್ಟ್ರೇಲಿಯಾಗ ಹೋದಾಗ ಒಂದ್ ಲೆವೆಲ್ ಮೇಲ್ ಹೋಗುತ್ತೆ ನಮ್ ಟೀಮ್ ಪರ್ಫಾರ್ಮೆನ್ಸ್. ಅಂಡ್ ದೆನ್ ಸಚಿನ್ ಹೇಳಿದ್ರು, ಆಲ್ಮೋಸ್ಟ್ ನಾವು ಬಾಟಮ್ ಅಲ್ಲಿ ಇದೀವಿ ಇವಾಗ, ಇನ್ನೇನಿಲ್ಲ, ಹೋದ್ರೆ ಮೇಲ್ಗಡೆನೆ ಹೋಗ್ಬೇಕು. ಸೊ ದಟ್ ಎಕ್ಸಾಕ್ಟ್ಲಿ ಹ್ಯಾಪೆಂಡ್. ಅಂಡ್ ನೀವ್ ಹೇಳ್ದಂಗೆ ಕರೆಕ್ಟ್ ಆಗಿ ಅವರು ಸ್ಟ್ರಾಟಜಿ ಇಟ್ಕೊಂಡು ಫಸ್ಟ್ 3 ಟಫೆಸ್ಟ್ ಪಿಚ್ ಹಾಗೆ ಹೇಗೆ ಅಂತೆಲ್ಲ ಮಾಡಿದ್ರು. ಐ ಥಿಂಕ್ ಈಚ್ ಸೆಷನ್ ಅಲ್ಲಿ ವಿ ಸಾ ದಟ್ ಎಲ್ಲರೂ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಬಂತು. ಐ ಥಿಂಕ್ we could not have asked for any better start for the tournament. ಪರ್ಫೆಕ್ಟ್. ಎಸ್. ಸೊ ರವಿ, ನಿಂಗ್ ಕ್ವೆಶನ್ ಆಸ್ಟ್ರೇಲಿಯನ್ ಟೀಮ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ಬೇಕಂದ್ರೆ, ದೇ ಟೇಕ್ ಪ್ರೈಡ್ ಇನ್ ದೇರ್ ಪರ್ಫಾರ್ಮೆನ್ಸ್ ಅಂಡ್ ಕಾಂಪಿಟೇಟಿವ್ನೆಸ್ ಅಲ್ವಾ? ಸೊ ಅಷ್ಟು ಫಿಯರ್ಸ್ ಇರೋ ಟೀಮ್ಗೆ ಫುಲ್ ಸ್ಟ್ರೆಂತ್ ಟೀಮ್ ಬೇರೆ ಇದು. ಇದ್ರಲ್ಲಿ ಯಾವ ಸಬ್ಸ್ಟಿಟ್ಯೂಷನ್ಸು ಇಲ್ಲ, ಯಾವ ಕೀ ನೇಮ್ಸು ಮಿಸ್ಸಿಂಗ್ ಇಲ್ಲ. ಫುಲ್ ಸ್ಕ್ವಾಡ್ ಅಂದ್ರೆ ಫುಲ್ ಸ್ಟ್ರೆಂತ್ ಇರುವಂತ 11 ಬಂದು ಇಷ್ಟು ದೊಡ್ಡ ಲಾಸ್ ಆಗ್ಬೇಕು ಅಂದ್ರೆ ನಾವು ಅವ್ರ ಮೈಂಡ್ ಸೆಟ್ ಹೇಗಿರತ್ತೆ? ಆಸ್ ಅ ಕ್ರಿಕೆಟರ್ಸ್ ಹೇಗಿರತ್ತೆ ಅವ್ರ ಮೈಂಡ್ ಸೆಟ್ ನಿನ್ ಪ್ರಕಾರ? ಮೀನ್ಸ್ ಆಸ್ಟ್ರೇಲಿಯನ್ಸ್ ಆರ್ ಟಫ್ ನಟ್ಸ್, ಮೀನ್ಸ್ ಅದು ಎಲ್ಲರಿಗೂ ಗೊತ್ತಿರೋದೆ. ಬಟ್ ಒನ್ ಥಿಂಗ್, ಮೀನ್ಸ್ ದಿಸ್ ಪರ್ಫಾರ್ಮೆನ್ಸ್ ಗಿವ್ಸ್ ಅ ಲಾಡ್ ಆಫ್ ಕಾನ್ಫಿಡೆನ್ಸ್ ಟು ಲೈಕ್ ಇಂಡಿಯನ್ ಕ್ರಿಕೆಟ್ ಟೀಮ್. ಲೈಕ್ ಐ ಥಿಂಕ್ ನಾವು ಪಾಡ್ಕಾಸ್ಟ್ ಮುಂಚೆನೂ ಮಾತಾಡಿದ್ರಿ, ಇಟ್ ಈಸ್ ಬ್ಯಾಟ್ಸ್ಮನ್ ಇರ್ತಾರೆ ಬಟ್ ಬೌಲರ್ಸ್ ಆರ್ ದ ಒನ್ಸ್ ಹೂ ವಿಲ್ ವಿನ್ ಅಸ್ ದ ಗೇಮ್. ಲೈಕ್ ವಿಚ್ ಟೀಮ್ ಬೌಲ್ಸ್ ಬೆಟರ್, ಐ ಥಿಂಕ್ ದಟ್ ಇಸ್ ದ ಟೀಮ್ ವಿಚ್ ವಿಲ್ ವಿನ್ ದ ಸೀರೀಸ್ ಅಂತ ಲೈಕ್ 2 ಪಾಡ್ಕಾಸ್ಟ್ ಮುಂಚೆನೂ ಹೇಳಿದ್ರಿ. I think that is what is like proving it. Means like the energy in the side, like how Bumrah led the team, how Kohli took it over. Like say second innings Kohli go, first innings Kohli go. Like field alone, like you could see that difference. You could see that spark. Maja aaytu nodake. It was like fierce battle between India and Australia. Although you can see the momentum between the sides. I think ಇದೇ momentum ನ ಕ್ಯಾರಿ ಆನ್ ಮಾಡಿದ್ರೆ it will be like next 4 blockbuster test match ಅಂತೂ ಇದ್ದೇ ಇರುತ್ತೆ. ಓಕೆ. ಆಸ್ಟ್ರೇಲಿಯಾ ಟೀಮ್ ಹೇಳ್ತಾ ಇದ್ದಾಗ ಅವರು ಪ್ಲಾನ್ ಪ್ರಕಾರ ಹೋಗ್ಲಿಲ್ಲ. ಬಟ್ ನೋಯಿಂಗ್ ಆಸ್ಟ್ರೇಲಿಯನ್ ಕ್ರಿಕೆಟ್, ಐ ಡೋಂಟ್ ಥಿಂಕ್ ಸೊ. ಎಸ್, ದೇರ್ ಆರ್ ವರೀಸ್, ದೇ ಆರ್ ನಾಟ್ ಶೋಯಿಂಗ್ ಎನಿ ಸೈನ್ಸ್ ಆಫ್ ಚೇಂಜಿಂಗ್ ಟೀಮ್ ಆಗ್ಲಿ ಏನಾಗ್ಲಿ, ಆ ತರ ಎಲ್ಲ ಏನಿರಲ್ಲ. ಪಿಂಕ್ ಬಾಲ್ ಟೆಸ್ಟ್ ನೆಕ್ಸ್ಟ್ ಬರ್ತಾ ಇರೋದು, ಅದು ನಮ್ಮ ಅಡ್ಡಾನೆ ಅಂತ ಅನ್ಕೊಂಡು ಅವ್ರು ಆಡ್ತಾರೆ. ದೇ ಆರ್ ಅ ವೆರಿ ಟಫ್ ನಟ್ ಟು ಕ್ರ್ಯಾಕ್. ಅವರು ಇಷ್ಟು ಬೇಗ ಬಡ್ಜ್ ಆಗಲ್ಲ. ಅನ್ಕೊಂಡಿದ್ ಪ್ಲಾನ್ ಪ್ರಕಾರ ಹೋಗಿಲ್ಲ, ಇನ್ನ 4 ಮ್ಯಾಚ್ ಇದೆ, ಹೊಡಿತೀವಿ ನಾವು ಅನ್ನೋ ಕಾನ್ಫಿಡೆನ್ಸ್ ಅಲ್ಲೇ ಇಡ್ತಾರೆ ಅವರು. ಲೈಟ್ ಆಗಿ ನನ್ಗನ್ಸಂಗೆ ಲೈಟ್ ಆಗಿ ಮುಂಚೆನೂ ತಗೊಂಡಿರ್ಲಿಲ್ಲ ಇಂಡಿಯಾನವರು. ಮೀಡಿಯಾ ಅವಾರ್ಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು, ಅವ್ರಿಗೂ ಗೊತ್ತಿತ್ತು ಯಾವ ತರ ಪರ್ಫಾರ್ಮೆನ್ಸ್ ಹಾಕ್ಯಾರೆ ಲಾಸ್ಟ್ 2 ಟೈಮ್ಸ್ ಅಲ್ಲಿ ಬಂದಾಗ ಅಂತ. ಸೊ ಅವ್ರೇನ್ ಲೈಟ್ ಆಗಿ ತಗೊಂಡಿರ್ಲಿಲ್ಲ ಆ ನ್ಯೂಜಿಲೆಂಡ್ ಸೀರೀಸ್ ಆದ್ಮೇಲೂ. ಅಂಡ್ ಐ ಫೀಲ್ ದೇ ವಿಲ್ ಕಂಟಿನ್ಯೂ ಟು believe in themselves in winning 4-1. Okay, super. Yes. But one change with one ಒಳ್ಳೇದಾಯ್ತು ಅಂದ್ರೆ, ಇವಾಗ ಜೋಶ್ ಹೆಸಲ್ವುಡ್ ಇಸ್ ಅಪ್ಯಾರೆಂಟ್ಲಿ ಇಂಜರ್ಡ್. ಬೋಲೆಂಡ್ ಬರ್ತಾನೆ ಸೆಕೆಂಡ್ ಟೆಸ್ಟ್ ಗೆ. ಸದ್ಯ MCG ಟೆಸ್ಟ್ ಗಿಂತ ಮುಂಚೆನೆ ಬಂದ. ಸೊ ಅವನು MCG ಟೆಸ್ಟ್ ಅಲ್ಲಂತೂ ಆಡಕ್ಕಾಗಲ್ಲ. ಸೊ ಎರಡು ಗೇಮ್ ಆಡ್ಬಿಟ್ಟು ಲೈಕ್ he'll be out of the team ಅನ್ಸುತ್ತೆ ಹೋಪ್ಫುಲಿ MCG ಟೆಸ್ಟ್ ಮುಂಚೆ. ಸ್ಕಾಟ್ ಬೋಲೆಂಡ್. ಬಟ್ ಬೇರೆ ಟೀಮ್ ಮೇಲೆ ತಾನೇ ಚೆನ್ನಾಗಿ ಮಾಡಿರೋದು. ಸೊ ಇಂಡಿಯಾ ಕ್ಯಾನ್ ಸ್ಟಿಲ್ ಟೇಮ್ ಹಿಮ್ ಅನ್ಸುತ್ತಲ್ವಾ? ಅಲ್ಲ ಅಂದ್ರೆ ಇನ್ಫಾರ್ಮ್ ಬೌಲರ್ಸ್ ಎಲ್ರಿಗೂ
ಯಾರನ್ನೂ ಬಿಟ್ಟಿಲ್ಲ ಇಂಡಿಯನ್ ಟೀಮ್. ಸೊ ಇಲ್ಲಿ ಫಾರ್ಮ್ ಅನ್ನೋದ್ಕಿಂತಲೂ ಮೆಂಟಲ್ ಮೈಂಡ್ ಸೆಟ್ ಹೇಗಿದೆ, ಮೆಂಟಲ್ ಸೆಟಪ್ ಹೇಗಿದೆ ಒಂದು ಟೀಮ್ದು, ಟಫ್ ಬೌಲಿಂಗಾರು ಆಗಿರಲಿ, ಟಫ್ ಬ್ಯಾಟ್ಸ್ಮನ್ನಾರು ಆಗಿರಲಿ, ಯಾವ್ದನ್ನ ಫೇಸ್ ಮಾಡೋಕ್ಕೆ ಎಷ್ಟು ಟಫ್ ಇದ್ದಾರೆ ಮೆಂಟಲಿ ಅನ್ನೋದ್ರ ಮೇಲೆ ಐ ಥಿಂಕ್ ಸೀರೀಸ್ ತುಂಬಾ ನಿಂತಿದೆ, ಮೋರ್ ದೆನ್ ಇಂಡಿವಿಜುವಲ್ ವಿಚ್ ಇಸ್ ಪ್ರೂವ್ಡ್. ಅದಕ್ಕೆ ಬರ್ತೀನಿ, ನಾನು ಇಂಡಿವಿಜುವಲ್ ಪರ್ಫಾರ್ಮೆನ್ಸಸ್ಗೂ ಬರ್ತೀನಿ. ಯಾ, ಹೇಳಿ ದರ್ಶನ್. ಅಲ್ಲ, ಮೆಂಟಲಿ ಟಫ್ ಅಂತ ಬಂತಲ್ಲ, ಅದಕ್ಕೆ ಒಂದೇ ಒಂದು ಪಾಯಿಂಟ್ ರವಿ ಅಂಡ್ ಪಾರ್ಗಿ ಹೇಳಿದ್ದೇನು ಅಂದ್ರೆ, ಅವರು ಇಟ್ಸ್ ನಾಟ್ ಈಸಿ, ಅವ್ರು ಬಡ್ಜಾಗಲ್ಲ ಅಷ್ಟು ಸುಲಭವಾಗಿ ಅಂತ. ಅದೇ ತರ ಇಂಡಿಯಾನು ಬಡ್ಜಾಗಲ್ಲ. ಯಾಕೆ ಅಂದ್ರೆ ಒಂದೇ ಒಂದು ಸೀನ್ ಆಯ್ತು, ಈ ದೊಡ್ಡ ಪಾರ್ಟ್ನರ್ಶಿಪ್ ಆದ್ಮೇಲೆ ಡೇ ಎಂಡ್ ಆಯ್ತು. ಆ ಡೇ ಎಂಡ್ ಆಗಿದ್ದ ಟೈಮಲ್ಲಿ ಎಲ್ಲ ಆಚೆ ಹೋಗ್ತಾ ಇದಾರೆ, ಅವರು ಸುಸ್ತಾಗಿ ಆಸ್ಟ್ರೇಲಿಯನ್ ಟೀಮ್ ಎಲ್ಲ ಆಚೆ ಹೋಗ್ತಾ ಇದಾರೆ. ಅವಾಗ ಒಂದ್ ಕೊಹ್ಲಿ ಬ್ಯಾಟ್ ಎತ್ಕೊಂಡು ಆಚೆ ಬಂದ್ರು ನಾಕ್ ಮಾಡೋದಕ್ಕೆ. ಸೊ ದಟ್ ಇಸ್ ಎ ಸೈನ್, ಅಥವಾ ಅವ್ರಿಗೆ ಕಳ್ಸಿದ್ರು ಇವ್ರಿಬ್ರು ಆಡ್ತಿದ್ದಾರೆ, ಇನ್ನು ನಾನ್ ಬಂದಿಲ್ಲ ಅಂತ. ಸೊ ಅವಾಗ್ಲೇ ಮೈಂಡ್ ಸೆಟ್ ಹೆಂಗೆ ಅಂದ್ರೆ, ಮುಂಚೆ ಆತರ ಎಲ್ಲ ನಡೀತಾ ಇರ್ಲಿಲ್ಲ. ಇವಾಗ ಆಸ್ಟ್ರೇಲಿಯಾ ಹೋಗ್ತಾ ಇದ್ದಂಗೆ ಒಂಥರ ಕೊಹ್ಲಿ ಫುಲ್ ನಾ ಇದೀನಪ್ಪ, ಎಲ್ಲಾ ಕಡೆಯಿಂದನೂ ಮೆಸೇಜ್ಗಳು ಹೋಗ್ತಾ ಇರುತ್ತೆ. ಸೊ ಇಟ್ ಇಸ್ ರಿಯಲಿ ಗುಡ್ ಟು ಸಿ. ಅಲ್ಲ ದರ್ಶನ್, ಲೈಕ್ ಕೊಹ್ಲಿ how he reacted to like Australian Prime Minister. Oh yeah. It's always good to add a little spice into it. He is the man. ನಾವು ಈ ಇಂಡಿಯನ್ ಮೂವೀಸ್ ಎಷ್ಟ್ ಚೆನ್ನಾಗಿ ಮಾಡ್ತೀವಿ. ಕೊಹ್ಲಿ ಪಾಪ ಪ್ಯಾಡ್ ಹಾಕೊಂಡು ಕೂತ್ಕೊಂಡು ಅಷ್ಟೊತ್ತಿಂದ ಸರಿ ಒಂದ್ ಸ್ವಲ್ಪ ಫ್ರೀ ಆಗೋಣ ಅಂತ ಬಂದಿರ್ಬೋದೇನೋ, ನಾವ್ ಅದ್ರಲ್ಲಿ ಸಿನಿಮಾನೇ ತೆಗೆದ್ಬಿಟ್ವಿ. ಅಲ್ಲ, ಸುಮಾರು ಜನ ಸಿಕ್ಕಾಪಟ್ಟೆ ಸ್ಪೈಸ್ ಆಡ್ ಮಾಡಿದ್ದಾರೆ. ಇವನ್ಗೆ ಇಡೀ ದಿನ ಫೀಲ್ಡ್ ಬರಕ್ ಸಿಗ್ಲಿಲ್ಲ ಚಾನ್ಸು, ಅದಕ್ಕೆ ಬಂದ್ಬಿಟ್ಟು ಅಲ್ಲೂ ಶೋ ಸ್ಟೀಲ್ ಮಾಡ್ದ. ಆಡಿದಿಬ್ರು ಆದ್ರೆ ಶೋ ಸ್ಟೀಲ್ ಮಾಡಿದ್ ಮೂರನೇ ವ್ಯಕ್ತಿ ಅಂತೆಲ್ಲ. ಬಟ್ ಇಟ್ಸ್ ಮೋರ್ ಟು ಡೂ ವಿತ್, ಅಂದ್ರೆ ಸ್ಪೋರ್ಟ್ಸ್ ಮನ್ಗಳು ಏನ್ ಕ್ಯಾಮ್ರಾ ಅವ್ರ ಮೇಲೆ ಇರಲ್ವಾ, ಎಷ್ಟು ಬೇಕು ಅಷ್ಟು ಅವ್ರಿಗೆ ಬೇಜಾರಾಗುವಷ್ಟು ಕ್ಯಾಮ್ರಾ ಅವ್ರ ಮೇಲೆ ಇರುತ್ತೆ. ಅವ್ರಿಗೆ ಲೈಮ್ ಲೈಟು ಅಥವಾ ಟಿವಿಲಿ ಒಂದು ಏನೋ ಟೈಮ್ ಅಂತ ಹೇಳ್ತಾರಲ್ಲ, ಅಂದ್ರೆ ಸ್ಕ್ರೀನ್ ಟೈಮ್ ಅಂತಾರಲ್ಲ, ಅವೆಲ್ಲ ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದೇ ಬೇರೆ ಏನೋ ಇರುತ್ತೆ ಆ ಟೈಮಲ್ಲಿ. ಅಂಡ್ ಐ ಥಿಂಕ್ ಇನ್ಸ್ಪಿರೇಷನ್ ಫೀಲ್ ಮಾಡೋ ಇಬ್ಬರಿಗೆ ಅಪ್ಲೋಸ್ ಕೊಡಕ್ ಬಂದಿದ್ದು ಅನ್ನೋದು ಬಿಟ್ರೆ ಬೇರೆ ಯಾವ ರೀತಿನೂ ನಾವು ಮೆಸೇಜ್ ತಗೊಳ್ಳೋದು ತಪ್ಪಾಗತ್ತೆ ಅಂತ ನಮ್ಮ ಒಪಿನಿಯನ್ ಅಷ್ಟೇ. ಖಂಡಿತ. ಎಸ್, ಓಕೆ, ಮೂವಿಂಗ್. ಇನ್ನೊಂದು ಇನ್ಸಿಡೆಂಟ್ ಮೇಲೆ ಇನ್ನೊಂದ್ ಸ್ವಲ್ಪ ಹೇಳ್ತೀನಿ. ಸಿ, ಅವರು ಆಲ್ಮೋಸ್ಟ್ 80 ಓವರ್ಸ್ ಪೆವಿಲಿಯನ್ ಅಲ್ಲಿ ಕೂತಿದ್ರು, ಕ್ಲೋಸ್ ಟು 80 ಓವರ್ಸ್. ಸೊ ಬಾಡಿ ಎಲ್ಲ ಒಂಥರ ಏನಾದ್ರೂ ಮೂವ್ಮೆಂಟ್ ಮಾಡ್ಬೇಕಾಗಿರುತ್ತೆ. ಲಂಚ್ ಅಲ್ಲಿ ಮಾಡಿರಲ್ಲ, ಟೀನಲ್ಲಿ ಮಾಡಿರಲ್ಲ. ಅಟ್ಲೀಸ್ಟ್ ಈ ಟೈಮ್ ಎಂಡ್ ಆಫ್ ಡೇಸ್ ಪ್ಲೇ ಕ್ರೌಡ್ ಅಟ್ರಾಕ್ಟಿವ್ ಆಗಿರುತ್ತೆ. ಎಂಡ್ ಆಫ್ ಡೇಸ್ ಪ್ಲೇ ಸ್ವಲ್ಪ ನಾಕ್ ಮಾಡ್ಕೊಂಡು ಹೋಗೋಣ, ನೆಕ್ಸ್ಟ್ ಡೇ ಬಂದು ಮಾಡಿ, ವಿ ನೆವರ್ ನೋ, ಫಸ್ಟ್ ಬಾಲ್ ಔಟ್ ಆಗಿರೋ ತಕ್ಷಣ ಹೋಗ್ಬೇಕಾಗಿರೋದು. ಸೊ ಆ ಮೈಂಡ್ ಸೆಟ್ ರೆಡಿ ಮಾಡ್ಕೊಂಡು ಸ್ವಲ್ಪ ಫೀಲ್ ಮಾಡ್ಕೊಂಡು ಹೋಗೋಣ ಅಂತ ಇರುತ್ತೆ, ಅದಕ್ಕೆ ಬಂದಿರ್ತಾರೆ. ನೀವ್ ಹೇಳ್ದಂಗೆ ಆಸ್ಟ್ರೇಲಿಯನ್ ಮೀಡಿಯಾಗೂ ಅದೇ ಬೇಕಿತ್ತು. ಅವ್ರ ಫಸ್ಟ್ ಸ್ಪೀಚ್ ಸ್ಟಾರ್ಟ್ ಆಗ್ದಾಗ್ಲಿಂದಾನು ಇಟ್ ವಾಸ್ ಆಲ್ವೇಸ್ ವಿರಾಟ್ ಕೊಹ್ಲಿ ವರ್ಸಸ್ ಆಸ್ಟ್ರೇಲಿಯಾ ಅಂತಾನೆ ಪ್ರೊಜೆಕ್ಟ್ ಮಾಡ್ಕೊಂಡ್ ಬಂದಿದ್ದು. ಆ ಮೊಮೆಂಟ್ಗೆ ಕ್ಯಾಪ್ಚರ್ ಆಯ್ತು, ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಮುಂದೆ ಕರ್ಕೊಂಡು ಹೋದ್ರು. ಅದು ಇಂಡಿಯನ್ ಟೀಮ್ಗೆ ಅಡ್ವಾಂಟೇಜ್ ಆಗ್ತಾ ಬಂತು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅಂಡ್ ಆಫ್ ಕೋರ್ಸ್ ಏನಾದ್ರು ಫಸ್ಟ್ ಇನ್ನಿಂಗ್ಸ್ ಚೆನ್ನಾಗಿದ್ರೆ ಡ್ಯಾನ್ಸೇ ಮಾಡಿರೋರು, ಅದು ಓವರ್ ಆಗ್ಬಿಡುತ್ತೆ, ಇನ್ನೂ ಮುಗ್ದಿಲ್ಲ ಸೆಕೆಂಡ್ ಇನ್ನಿಂಗ್ಸು, ಇನ್ನೂ ತುಂಬಾ ಇದೆ ಟೆಸ್ಟ್ ಮ್ಯಾಚ್ ಅಂತ ಹೇಳಿ ನಿಂತು ಚಪಾಳೆ ಹೊಡೆದಿದ್ದು. ಓಕೆ, ಸೊ ಕಂಟಿನ್ಯೂಯಿಂಗ್ ಅವರ್ ಡಿಸ್ಕಷನ್ ಅಬೌಟ್ BGT ಓಪನರ್. ಸೇಮ್ ನರೇಟಿವ್ ಕ್ಯಾರಿ ಮಾಡಿದ್ರೆ, ಇವಾಗ 3-0 ಡೌನ್ ಆಗಿತ್ತು, ಔಟ್ ಆಫ್ ಫಾರ್ಮ್, ಕೀ ಬ್ಯಾಟರ್ಸ್ ಆರ್ ಔಟ್ ಆಫ್ ಫಾರ್ಮ್, ಸರ್ಫರಾಜ್ ಆಡ್ಬೇಕಾ ಬೇಡವಾ ಮಿಡ್ಲ್ ಆರ್ಡರ್ ಅಲ್ಲಿ, KL ರಾಹುಲ್ ಯಾವ ಪೊಸಿಷನ್ ಬ್ಯಾಟಿಂಗ್ ಆಡಬೇಕು, ಹೂ ಇಸ್ ಗೋಯಿಂಗ್ ಟು ಬಿ ಅವರ್ ನಂಬರ್ 3, ಇಷ್ಟೆಲ್ಲದ್ರ ಮಧ್ಯ ಇನ್ನೊಂದು ನ್ಯೂಸ್ ಬರೋದು ಏನಂದ್ರೆ ರೋಹಿತ್ ಶರ್ಮಾ ಅನ್ಅವೈಲಬಿಲಿಟಿ ಫಾರ್ ಫಸ್ಟ್ ಟೆಸ್ಟ್. ಆಕ್ಚುಲಿ ಒಂದು 3 days ಮುಂಚೆ ಅವ್ರಿಗೆ, ಐ ಮೀನ್ ಡ್ಯೂ ಕಂಗ್ರ್ಯಾಚುಲೇಷನ್ಸ್ ಟು ರೋಹಿತ್ ಶರ್ಮಾ ಅಂಡ್ ಫ್ಯಾಮಿಲಿ. ಈ 2-3 ದಿನಕ್ಕೆ ಮುಂಚೆನೇ ಸುದ್ದಿ ಬರುತ್ತೆ ದಟ್ ಅವ್ರಿಗೆ ಮಗು ಆಗಿದೆ ಅಂತ ಹೇಳಿ. ಸೊ ಈಗಲೂ ಟೈಮ್ ಇದೆ, ಹೋಗಿ ಜಾಯಿನ್ ಆಗ್ಬಿಡ್ಬೋದು, ಇನ್ನೇನು ಫಸ್ಟ್ ಟೆಸ್ಟ್ಗೆ ಅವೈಲಬಿಲಿಟಿ ಇರುತ್ತೆ ಅಂತ. ಬಟ್ ಹಿ ಡಿಂಟ್ ಚೂಸ್ ಟು ಡೂ ದ್ಯಾಟ್. ಫ್ಯಾಮಿಲಿ ಜೊತೆ ವೆಲ್ ಡಿಸರ್ವ್ ಟೈಮ್ ಸ್ಪೆಂಡ್ ಮಾಡಿ ಹೋದ್ರು. ಬಟ್ ಇನ್ ಸ್ಪೈಟ್ ಆಫ್ ಆಲ್ ದಿಸ್, ಲೀಡರ್ಲೆಸ್ ಆಗಿದ್ದಾಗ ಹೆಂಗಿರುತ್ತೆ ಏನು ಇಷ್ಟೆಲ್ಲ ಇತ್ತು. ಸೊ ಸಚಿನ್, ಕ್ವೆಶ್ಚನ್ ಫಾರ್ ಯು. ಒಂದು ಟೀಮ್ ಅಂತ ತಗೊಂಡು ಕೋಚ್ ಮತ್ತೆ ಕ್ಯಾಪ್ಟನ್ನು ಆಲ್ಮೋಸ್ಟ್ ಇಡೀ ಸೀರೀಸ್ಗೆ ಒಂದು ಕಂಟೆಕ್ಸ್ಟ್ ನ ಕೊಟ್ಬಿಟ್ಟಿರ್ತಾರೆ, ಏನು ಮಾಡಬೇಕು, ಯಾರ ರೋಲ್ ಏನು ಅಂತ. ಈ ತರ ಇದ್ದಾಗ, ಇದು ಪ್ರೀವಿಯಸ್ BGTಲೂ ಕೊಹ್ಲಿ 1 ಮ್ಯಾಚ್ ಆಡಿ ಹೋಗಿದ್ದು, ಬಟ್ ಇದರಲ್ಲಿ 1 ಮ್ಯಾಚ್ ಬಿಟ್ಟು ರೋಹಿತ್ ಶರ್ಮಾ ಬಂದಿರೋದು. ಈ ತರ ಸಿಚುವೇಶನ್ ಅಲ್ಲಿ
ಟೀಮ್ ಸೆಟಪ್ ಹೇಗಿರುತ್ತೆ ನಿನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ? ವಾಟ್ ವುಡ್ ಬಿ ದೇರ್ ಮೈಂಡ್ ಸೆಟ್? ಸೊ ಐಡಿಯಲಿ ಏನಾಗುತ್ತೆ ಅಂದ್ರೆ ಒಂದು ಸೀರೀಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೇನೆ. ಸೊ ಕ್ಯಾಪ್ಟನ್ ಯಾರು, ಕೋಚ್ ಯಾರು ಎಲ್ಲ ಡಿಸೈಡ್ ಆಗಿರುತ್ತೆ. ಸೊ ಅವೈಲಬಿಲಿಟೀಸ್ ಕೂಡ ಗೊತ್ತಿರುತ್ತೆ. ಸೊ ಪ್ಲೇಯರ್ಸ್ ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಅಂಡ್ ಬೂಮ್ರಾಗೆ ಜಸ್ಪ್ರೀತ್ ಬೂಮ್ರಾಗೆ ಫಸ್ಟ್ ಹೇಳಿರ್ತಾರೆ, ಓಕೆ ಯು ವಿಲ್ ಬಿ ಲೀಡಿಂಗ್ ದ ಟೀಮ್ ಫಾರ್ ದ ಫಸ್ಟ್ ಗೇಮ್ ವಿತ್ ದ ಸಪೋರ್ಟ್ ಆಫ್ ಸೀನಿಯರ್ ಪ್ಲೇಯರ್ಸ್ ಅಂತ ಹೇಳಿರ್ತಾರೆ. ಸೊ ನೀವು ಹೇಳ್ದಂಗೆ 3 ದಿವಸ ಮುಂಚೆ ಹೋಗ್ಬೋದಾಗಿತ್ತು, ಟ್ರಾವೆಲ್ ಮಾಡ್ಬೋದು, ಅದೆಲ್ಲ ಫಸ್ಟೇ ಡಿಸೈಡ್ ಆಗಿರುತ್ತೆ. BCCI ಜೊತೆ ಪ್ಲಾನ್ ಮಾಡಿರ್ತಾರೆ. ಗೌತಮ್ ಗಂಭೀರ್ ಇರ್ತಾರೆ, ಅಭಿಷೇಕ್ ನಾಯರ್ ಇರ್ತಾರೆ, ಬೌಲಿಂಗ್ ಕೋಚ್ ಇರ್ತಾರೆ, ಮಾರ್ನಿಂಗ್ ಮಾರ್ಕ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ ಜಸ್ಪ್ರೀತ್ ಬುಮ್ರಾ ಓಕೆ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್, ಹಿಂಗ್ ಮಾಡ್ಕೊಂಡು ಹೋಗೋಣ. ರೋಹಿತ್ ಶರ್ಮಾನು ಇನ್ಕ್ಲೂಡ್ ಮಾಡಿರ್ತಾರೆ. ಮೇ ಬಿ ಸೀನಿಯರ್ ಕ್ರಿಕೆಟರ್ಸ್ ವಿರಾಟ್ ಕೊಹ್ಲಿ ಆ ಮೂಮೆಂಟ್ ಗೆ ಇನ್ಕ್ಲೂಡ್ ಮಾಡ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಮುಂದೆ ತಗೊಂಡು ಹೋಗಿರ್ತಾರೆ. ಆಲ್ ಆಫ್ ಅ ಸಡನ್ ಓವರ್ ನೈಟ್ ಟೀಮ್ ಮೀಟಿಂಗ್ ಅಲ್ಲಿ ಏನೋ ಜಸ್ಪ್ರೀತ್ ವಿಲ್ ಬಿ ಲೀಡಿಂಗ್ ದ ಟೀಮ್, ವಿ ಆರ್ ಗೋಯಿಂಗ್ ಟು ಟ್ರಾವೆಲಿಂಗ್ ಟು ಆಸ್ಟ್ರೇಲಿಯಾ ಫಸ್ಟ್ ಗೇಮ್ ಲೀಡ್ ಮಾಡಿ ಆತರ ಆಗಿರಲ್ಲ. ಸೊ ಮೆಂಟಲಿ ಅವರು ಪ್ರಿಪೇರ್ ಆಗಿರ್ತಾರೆ. ಜೊತೆಗೆ ಐ ಥಿಂಕ್ ಜಸ್ಪ್ರೀತ್ ಬುಮ್ರಾ ವಾಸ್ ರೈಟ್ ಪರ್ಸನ್ ಟು ಲೀಡ್ ದ ಟೀಮ್ ದೇರ್. ಅವ್ರಿಗೆ ಅಷ್ಟೇ ಗೇಮ್ ಸೆನ್ಸು ಇತ್ತು, ಯಾವಾಗ ಡಿಕ್ಲರೇಷನ್ ಮಾಡ್ಬೇಕಿತ್ತು. ಸೊ ಹಿ ವಾಸ್ ವೆಲ್ ಪ್ರಿಪೇರ್ಡ್. ಆಲ್ ಆಫ್ ಅ ಸಡನ್ ಔಟ್ ಆಫ್ ನೋ ವೇರ್ ಬಂದು ಹೇಶಿ ಡಿಸಿಷನ್ಸ್ ತಗೊಳ್ಳಿಲ್ಲ ಅವರು. ಅವ್ರು ಟಾಸ್ ಗೆದ್ದಿ ವಿ ಆರ್ ಬ್ಯಾಟಿಂಗ್ ಫಸ್ಟ್ ಅಂದಾಗ್ಲೂ ಹಿ ವಾಸ್ ವೆರಿ ಕಾನ್ಫಿಡೆಂಟ್. ಎಲ್ಲರೂ ಕ್ರಿಟಿಸೈಸ್ ಮಾಡಿದ್ರು, ನೀವು ಬ್ಯಾಟ್ ಫಸ್ಟ್ ಮಾಡ್ಬೇಕು, ಬೌಲಿಂಗ್ ಫಸ್ಟ್ ಮಾಡ್ಬೇಕಿತ್ತು ಅಂತ. ಹಿಸ್ಟ್ರಿ ತೆಗೆದು ನೋಡಿದ್ರೆ ಪರ್ತ್ ಅಲ್ಲಿ ಟೀಮ್ ವಿಚ್ ಇಸ್ ಬ್ಯಾಟೆಡ್ ಫಸ್ಟ್ ಹ್ಯಾಸ್ ವನ್ ಮೋರ್ ಗೇಮ್ಸ್. ಸೊ ಆ ಡಿಸಿಷನ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಪಿಚ್ ವಿ ಹ್ಯಾವ್ ಗಾಟ್, ಗ್ರೀನ್ ಟಾಪ್ ಇತ್ತು, ಫಸ್ಟ್ ಓವರ್ ವಾಸ್ ವೆರಿ ಕ್ರೂಷಿಯಲ್, ತಗೊಂಡ್ವೆ ಫರ್ಮ್ ಡಿಸಿಷನ್ಸ್ ಇತ್ತು. ಸೊ ಕಲೆಕ್ಟಿವ್ ಡಿಸಿಷನ್ಸ್ ಇರೋದ್ರಿಂದ ನಮ್ಗೆ ರಿಸಲ್ಟ್ಸ್ ನಮ್ ಕಡೆಗೆ ಫೇವರ್ ಆಯ್ತು. ಸೊ ಅದೇ ಓವರ್ ನೈಟ್ ಡಿಸಿಷನ್ ಆಗಿರಲ್ಲ, ಓವರ್ ಪ್ರೊಲಾಂಗ್ ಪೀರಿಯಡ್ ಆಫ್ ಟೈಮ್ ಡಿಸ್ಕಸ್ ಆಗಿ ದೆನ್ ಕನ್ಕ್ಲೂಷನ್ ಬಂದಿರ್ತಾರೆ. ರೈಟ್ ರೈಟ್. ಅಂಡ್ ಜಸ್ಟ್ ಟು ಆಡ್ ಟು ಇಟ್, ಇನ್ನೊಂದು ಏನು ಅಂದ್ರೆ, ಸಿ ಫಾರ್ ಎನಿ, ಐ ಮೀನ್ ಆಸ್ ಅ ಬೌಲರ್ ಅಂಡ್ ಹಿ ಆಲ್ವೇಸ್ ಲೀಡ್ಸ್ ಫ್ರಮ್ ದ ಫ್ರಂಟ್, ಬೌಲಿಂಗ್ ಯೂನಿಟ್ ಅವರೇ ಲೀಡ್ ಮಾಡೋದು. It actually worked in our favor when we are defending a low score in the first innings. So ಆ ತರ ಇದ್ದಾಗ, ಅಂಡ್ ನಿಮ್ಗೆ ರೋಹಿತ್ ಶರ್ಮಾದ್ ಏನೇ ಗೊತ್ತಿದ್ರು ವಿ ನೆವರ್ ನ್ಯೂ ಅಬೌಟ್ ಶುಭ್ಮನ್ ಗಿಲ್. ಇಟ್ ವಾಸ್ ಅನ್ ಅನ್ಫಾರ್ಚುನೇಟ್ ಇವೆಂಟ್. ಶುಭ್ಮನ್ ಗಿಲ್ ಹ್ಯಾಡ್ ಪ್ಲೇಡ್ ಬ್ರಿಲಿಯಂಟ್ಲಿ ಲಾಸ್ಟ್ ಆಸ್ಟ್ರೇಲಿಯಾ ಸೀರೀಸ್ ಅಲ್ಲೂ. ಸೊ ಆ ತರ ಆದಾಗ ಏನಾಗತ್ತೆ ಅಂತಂದ್ರೆ, ಹೊಸ ಬ್ಯಾಟರ್ಸ್ ಬಂದಾಗ ಇಟ್ ಈಸ್ ಬೆಟರ್ ಅವರು ಏನೇ ಸ್ಕೋರ್ ಹೊಡೆದ್ರು ನಾವು ಅದನ್ನ ಡಿಫೆಂಡ್ ಮಾಡ್ತೀವಿ ಅನ್ನೋದು ನಮ್ ಬೌಲಿಂಗ್ ಯೂನಿಟ್ ಅಷ್ಟು. ಐ ಮೀನ್ ಐ ಆಮ್ ಲೀಡಿಂಗ್ ದ ಬೌಲಿಂಗ್ ಅಟ್ಯಾಕ್, ಐ ನೋ ವಾಟ್ ವಿ ಕ್ಯಾನ್ ಡೆಲಿವರ್, ಲೆಟ್ ವಾಟ್ ಎವರ್ ಸ್ಕೋರ್ ದೇ ಸ್ಕೋರ್ ವಿ ವಿಲ್ ಡಿಫೆಂಡ್ ಇಟ್ ಅನ್ನೋ ಮೈಂಡ್ ಸೆಟ್ ಅಲ್ಲೇ ಅವರು ಬ್ಯಾಟಿಂಗ್ ಆಡ್ತೀವಿ ಅಂತಾನೆ ಚೂಸ್ ಮಾಡಿದ್ದು. ಅಂಡ್ ಹಿ ಪ್ರೂವ್ಡ್ ಇಟ್. ಐ ಥಿಂಕ್ ಆ ಸ್ಕೋರ್ಗೆ, ಆ ಸ್ಕೋರ್ ಡಿಫೆಂಡ್ ಮಾಡಕ್ಕೆ ಅವ್ರು ಹೆಂಗಿದ್ರು ಮಾಡಿರೋರು ಜಸ್ಪ್ರೀತ್, ರಿಗಾರ್ಡ್ಲೆಸ್ ಅವ್ರ ಕ್ಯಾಪ್ಟನ್ ಆಗಿದ್ರು ಇಲ್ವೋ. ಇಟ್ ಜಸ್ಟ್ ಆಡೆಡ್ ಮೋರ್ ಫೈರ್ ಟು ಹಿಸ್ ಬೌಲಿಂಗ್ ಆಲ್ಸೋ, ದಟ್ ರೆಸ್ಪಾನ್ಸಿಬಿಲಿಟಿ ಅಂತ ಅನ್ಸ್ತು. ಐ ಮೀನ್ ದ ವೇ ಜಸ್ಪ್ರೀತ್ ಬೌಲ್ಡ್ ವಾಸ್ ಅನ್ಇಮ್ಯಾಜಿನಬಲ್. ಜೊತೆಗೆ ಇನ್ನೊಂದು ಪಾರ್ಟ್ ಇನ್ಕ್ಲೂಡ್ ಮಾಡಕ್ ಇಷ್ಟಪಡ್ತೀನಿ ಇಲ್ಲಿ. ಏನಂದ್ರೆ ಟಾಸ್ ಗೆದ್ದಿ ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಅವ್ರಿಗೆ ಗೊತ್ತಿತ್ತು, ಈವನ್ ಇಫ್ ಯು ಗೆಟ್ ಔಟ್ ಫಾರ್ ಅ ಲೋ ಸ್ಕೋರ್, ಆಸ್ಟ್ರೇಲಿಯಾ ವಿಲ್ ಹ್ಯಾವ್ ಇಟ್ ಈಕ್ವಲಿ ಡಿಫಿಕಲ್ಟ್. ಸೊ ಅವ್ರು ಏನ್ ಪ್ಲಾನ್ ಮಾಡಿದ್ರು ಅಂದ್ರೆ, ದ ಬೆಸ್ಟ್ ಡೇಸ್ ಫಾರ್ ಬ್ಯಾಟಿಂಗ್ ಯೂಶಲಿ ಎಂಡ್ ಆಫ್ ಡೇ 2, ಸ್ಟಾರ್ಟ್ ಆಫ್ ಡೇ 3 ಅಂಡ್ ಸೆಕೆಂಡ್ ಸೆಷನ್ ಆಫ್ ಡೇ 3 ಇಸ್ ದ ಬೆಸ್ಟ್ ಟೈಮ್ ಟು ಬ್ಯಾಟ್ ಇನ್ ಎನಿ ಗೇಮ್. ಸೊ ಆ ತರ ಪ್ಲಾನ್ ಮಾಡ್ಕೊಂಡು ನಮ್ಗೆ ಈ ಟೈಮಲ್ಲಿ ಬ್ಯಾಟಿಂಗ್ ಆಡಕ್ ಸಿಕ್ಕಿದ್ರೆ ನಮಗ್ ಸಕ್ಕತ್ ಅಡ್ವಾಂಟೇಜ್ ಇದೆ ಅನ್ಕೊಂಡು ಪ್ಲಾನ್ ಮಾಡಿದ್ರು. ಅದು ನಮ್ ಫೇವರ್ ಬಂತು. ಮೋಸ್ಟ್ ಆಫ್ ದ ಟೈಮ್ಸ್ ಹಂಗೆ ಆಗಿರುತ್ತೆ. ಫಸ್ಟ್ ಬ್ಯಾಟಿಂಗ್ ಏನಕ್ಕೆ ಆಡ್ತಾರೆ, ದೇ ಡೋಂಟ್ ವಾಂಟ್ ಟು ಬ್ಯಾಟ್ ಲಾಸ್ಟ್ ಆನ್ ಅ ಡ್ರೈ ಸರ್ಫೇಸ್ ವೇರ್ ದ ಬಾಲ್ ಕೆಳಗಡೆ ಬರುತ್ತೆ, ಇಲ್ಲ ತುಂಬಾ ಜಾಸ್ತಿ ಟರ್ನ್ ಆಗುತ್ತೆ. ಇಂಡಿಯನ್ ಸಬ್ ಕಾಂಟಿನೆಂಟಲ್ ಟರ್ನ್ ಆಗುತ್ತೆ, ಓವರ್ಸೀಸ್ ಅಲ್ಲಿ ಸ್ವಲ್ಪ ಲೋ ಇರುತ್ತೆ, ಬಾಲ್ ಬೌನ್ಸ್ ಕಮ್ಮಿ ಇರುತ್ತೆ. ಸೊ ಆ ಕಂಡೀಷನ್ಸ್ ಬೆಸ್ಟ್ ಟೈಮ್ ಟು ಬ್ಯಾಟ್ ಎಂಡ್ ಆಫ್ ಡೇ 2, ಸ್ಟಾರ್ಟ್ ಆಫ್ ಡೇ 3 ಅಂಡ್ ಸೆಕೆಂಡ್ ಸೆಷನ್ ಆಫ್ ಡೇ 3. ಆ ಟೈಮಲ್ಲಿ ನಾವು ಎಷ್ಟು ಮ್ಯಾಕ್ಸಿಮೈಸ್ ಮಾಡ್ಕೊಳಕ್ ಆಗುತ್ತೆ ನಮ್ಮ ಕೆಪಬಿಲಿಟೀಸ್, ನಮ್ಮ ಬ್ಯಾಟಿಂಗ್ ಸ್ಟ್ರೆಂತ್, ಅದನ್ನ ಮಾಡ್ಕೊಳಕ್ ಟ್ರೈ ಮಾಡಿದ್ರು. ಅದಾಯ್ತು. ಅದರಿಂದ ಸೆಕೆಂಡ್ ಇನ್ನಿಂಗ್ ಸ್ಕೋರ್ಸ್ ನೋಡಿದ್ರು ಇಟ್ ವಾಸ್ ಫಿನಾಮಿನಲ್. ಬ್ಯಾಟಿಂಗ್ ವಾಸ್ ಮಚ್ ಈಸಿಯರ್. ರೈಟ್ ರೈಟ್. ಓಕೆ, ಸೊ ಟೈಮ್ ಟು ಡಿಸ್ಕಸ್. ಥ್ಯಾಂಕ್ಸ್ ಟು ಸ್ಟಾರ್ಕ್. ಇಸ್ ಬೌಲಿಂಗ್ ಸ್ಲೋ. ಬೌಲಿಂಗ್ ಸ್ಲೋ, ಬ್ಯಾಟಿಂಗ್ ಸ್ಲೋ, ಒಂದ್ ಸೆಷನ್ ಆಡ್ಕೊಂಡ. ಹೌದು, ಕರೆಕ್ಟ್. ಎಸ್. ಸೊ ಅದಕ್ಕೆ ಬರ್ಬೇಕಂತಿದೆ. ಈಗ ಡಿಫೈನಿಂಗ್ ಮೊಮೆಂಟ್ಸ್ ಅಂತ ಮಾತಾಡ್ತೀವಿ. ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ 5 ದಿನ ಇದೆ ಅನ್ಬೇಕಾದ್ರೆ ಡಿಫೈನಿಂಗ್ ಮೊಮೆಂಟ್ಸ್ ಯಾವುದೋ ಒಂದು ಸ್ಟ್ರೋಕ್ ಆಫ್ ಏನೋ ಶೈನಿಂಗ್ ಮೊಮೆಂಟ್ ಆ ಥರ ಇರಲ್ಲ. ದೇರ್ ವಿಲ್ ಬಿ ಮೆನಿ ಮೊಮೆಂಟ್ಸ್. ಅದರಲ್ಲಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಟಾಸ್. ಸೊ ಅದ್ರ ಬಗ್ಗೆ ಮಾತಾಡಿದ್ವಿ. ಟಾಸ್ ಗೆದ್ದಿದ್ದು ಆದ್ಮೇಲೆ ಫಸ್ಟ್ ಬ್ಯಾಟಿಂಗ್ ತೊಗೊಂಡಿದ್ದು ಇದೆಲ್ಲ. ಬಟ್ ಸರ್ಫೇಸ್ ನೋಡಿದಾಗ ಮತ್ತೆ ನಮ್ಮ ಬೌಲಿಂಗ್ ಸೆಟಪ್ ನೋಡಿದಾಗ ಫಸ್ಟ್ ಥಾಟ್ಸ್ ಏನಿತ್ತು? ಯಾಕೆ ಹರ್ಷಿತ್ ರಾಣಾ ಇದ್ದಾರೆ, ಯಾಕೆ ಆಕಾಶ್ ದೀಪ್ ಇಲ್ಲ ಅನ್ನೋ ಕ್ವೆಶನ್ ಏನಾದ್ರು ಬಂತ ದರ್ಶನ್?
ಓ ಡೆಫಿನೆಟ್ಲಿ ನನ್ಗೆ ಇವಾಗ್ಲೂ ಸರ್ಪ್ರೈಸ್ ಅದು ಅವ್ರು ಹೆಂಗೆ 11ಗೆ ಬಂದ್ರು ಅಂತ. ಆ ಕ್ವಶನ್ಗೆ ಇವಾಗ್ಲೂ ಈಸಿ ಕೇಳಿದ್ರು ಆನ್ಸರ್ ಐ ಡೋಂಟ್ ನೋ, ಮೇ ಬಿ ಹಿ ವಿಲ್ ಹ್ಯಾವ್ ಎನ್ ಆನ್ಸರ್. ಬಟ್ ನಾವು ಆಬ್ವಿಯಸ್ಲಿ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮುಖೇಶ್ ಆಗಿರ್ಬೋದು ಅಥವಾ ಆಕಾಶ್ ದೀಪ್ ಶುಡ್ ಹ್ಯಾವ್ ಕಮ್ ಇನ್ ಟು ದಟ್ 11. ಬಟ್ ಇವಾಗ ಆಬ್ವಿಯಸ್ಲಿ ಗೆದ್ಮೇಲೆ ಈ ಯಾರು ಏನು ಕಂಪ್ಲೇಂಟ್ ಮಾಡಲ್ಲ. ಬಟ್ ಅದೇ ಬ್ಯಾಡ್ ಕಾಲ್ ಆಗಿದ್ರೆ ಎಲ್ಲ ಕ್ರಿಟಿಸೈಸ್ ಮಾಡ್ತಾ ಇದ್ವಿ. ಬಟ್ ಆಲ್ ಸೆಡ್ ಅಂಡ್ ಡನ್ ನನಗೆ ಅನ್ಸಿದ್ದೇನು ಅಂದ್ರೆ ಐದರ್ ಮುಖೇಶ್ ಅಥವಾ ಆಕಾಶ್ ದೀಪ್ ಇರ್ಲೇಬೇಕಿತ್ತು ಆ ಪರ್ಟಿಕ್ಯುಲರ್ ಲೈನಪ್ ಅಲ್ಲಿ. ಹರ್ಷಿತ್ ರಾಣಾ ಬಂದಿದ್ದು ಡೆಫಿನೆಟ್ಲಿ ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್ ಅಂಡ್ ಇಟ್ ಇಸ್ ನಾಟ್ ಎ ಜಸ್ಟಿಫೈಯಬಲ್ ಇನ್ಕ್ಲೂಷನ್ ಇನ್ ದ ಟೀಮ್ ಆ ಮೂಮೆಂಟ್. ಓಕೆ, ನನಗೆ ಒಂದು ಪಾಯಿಂಟ್ ಏನು ಅಂತಂದ್ರೆ, ಐ ಮೀನ್ ಇಟ್ ವಾಸ್ ನಾಟ್ ಅಬೌಟ್ ಆಕಾಶ್ ದೀಪ್ ಅವ್ರ ಮುಖೇಶ್. ಕನ್ಸಿಡರಿಂಗ್ ಇಂಡಿಯಾ ಎ ಪರ್ಫಾರ್ಮೆನ್ಸ್ ಮತ್ತೆ ಇಂಡಿಯಾ ಎ ವರ್ಸಸ್ ಇಂಡಿಯಾದು ಪರ್ಫಾರ್ಮೆನ್ಸ್ ನೋಡಿದ್ರೆ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಪ್ರಸಿದ್ ಟು ಪ್ಲೇ ಅಹೆಡ್ ಆಫ್ ಹರ್ಷಿತ್ ರಾಣಾ, especially considering that performance what he delivered even with the bat, surprisingly even with the bat. Yeah, correct, exactly. So and Mukesh if you compare Harshit Rana ಗೆ ಚೆಕ್ ಮಾಡಿದ್ರೆ, ಐ ಮೀನ್ ಬ್ಯಾಟಿಂಗ್ ವೈಸ್ ಅಲ್ಲಿ ಕಂಪೇರ್ ಮಾಡಿದ್ರೆ ಇಟ್ ಇಸ್ ನಾಟ್ ಬಿಗ್ ಆಫ್ ಎ ಡಿಫರೆನ್ಸ್. ಅವರು he can come and stay for some time and Prasid for a change India ಅಲ್ಲಿ ತುಂಬಾ ಚೆನ್ನಾಗಿ he was staying there for a long time, exactly, unlike typical number 10 or 11. ಇದೆಲ್ಲ ಇದ್ಮೇಲೆ ಹರ್ಷಿತ್ ರಾಣಾ ಬಂದಿದ್ದು ಇಟ್ ವಾಸ್ ಅ ಬಿಗ್ ಸರ್ಪ್ರೈಸ್. ಹೌದು. ಅಂಡ್ ಆಲ್ಸೋ ಹರ್ಷಿತ್ ರಾಣಾಗೆ ಫಸ್ಟ್ ಸ್ಪೆಲ್ ಕೊಟ್ಟಾಗ ಲೆಫ್ಟ್ ಹ್ಯಾಂಡರ್ಸ್ಗೆ ಬೌಲಿಂಗ್ ಮಾಡೋಕ್ಕೆ ಆಗ್ತಿಲ್ಲ, ಶೀಲ್ಡ್ ಮಾಡ್ತಾ ಇದ್ರು. ಲೆಫ್ಟ್ ಹ್ಯಾಂಡರ್ ಸ್ಟ್ರೈಕಲ್ಲಿ ಇದ್ರೆ ಬೇಡ ಸಿರಾಜ್ ಕೊಡೋಣ ಈ ತರ ಶೀಲ್ಡ್ ಮಾಡ್ತಾ ಇದ್ರು. ಬಟ್ ಒಂದು ಬಾಲ್ ಇಡೀ ಟೆಸ್ಟ್ ಮ್ಯಾಚ್ ಚೇಂಜ್ ಮಾಡ್ಬಿಡ್ತು. ಬಾಲ್ ಆಫ್ ದ ಮ್ಯಾಚ್ ಅದಂತೂ ಬಾಲ್ ಆಫ್ ದ ಮ್ಯಾಚ್. ಕರೆಕ್ಟ್. ಸೊ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಆ ಪರ್ಟಿಕ್ಯುಲರ್ ಡಿಸ್ಮಿಸಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲೂ ಗೊತ್ತಾಯ್ತು. ಏನ್ ಚೇಂಜ್ ಆಗ್ಬೋದು, ಏನ್ ಮಾಡಿದ್ರು ಟ್ರಾವಿಸ್ ಹೆಡ್ ಅಂತ. ಯಾ, ಓಕೆ. ಸೊ ಅದು ಒಂದ್ ಮೂಮೆಂಟ್. ಸೊ ಟೀಮ್ ಸೆಲೆಕ್ಷನ್ ಅಂಡ್ ಆಲ್ಸೋ ಹೌ ಟ್ರಾವಿಸ್ ಹೆಡ್ ಅದಕ್ಕೆ ಬಿದ್ದಿದ್ದು, ಇದೊಂದು ಡಿಫೈನಿಂಗ್ ಆಗತ್ತೆ. ಸೆಕೆಂಡ್ ಡಬಲ್ ಬ್ಲಫ್, ಸಾರಿ ಅದನ್ನ ಪರ್ಫೆಕ್ಟ್ ಡಬಲ್ ಬ್ಲಫ್. ಅದನ್ನ ಅಬ್ಸರ್ವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ನಾವು ಈ ಲೋಕಲ್ ಕ್ರಿಕೆಟ್ ವಿರಾಟ್ ಕೊಹ್ಲಿ ಆ ಬಾಲ್ ಮುಂಚೆ ಒಂದು ಡೀಪ್ ಸ್ಕ್ವೇರ್ ಲೆಗ್ ಆಮೇಲೆ ಫೈನಲ್ ಲಾಂಗ್ ಲೆಗ್ ಎರಡು ನಿಲ್ಸ್ಕೊಂಡು, ಸೊ ಟ್ರಾವಿಸ್ ಹೆಡ್ ಏನಂದ್ ಇವನ್ ಹೆಂಗಿದ್ರು ಲೆಫ್ಟ್ ಹ್ಯಾಂಡ್ ಬೌಲಿಂಗ್ ಮಾಡಕ್ ಆಗ್ತಲ್ಲ, ಮೋಸ್ಟ್ಲಿ ಇಲ್ಲಿ ವಾಂಟ್ ಟು ಡಿಗೆಟ್ ಇನ್ ಶಾರ್ಟ್ ಅನ್ಕೊಂಡು ಯೋಚನೆ ಮಾಡ್ಕೊಂಡು ರೆಡಿ ಆಗಿದ್ರೆ ಕರೆಕ್ಟ್ ಆಗಿ ಮುಂದೆ ಆಗ್ತಾ ಅದನ್ನ ಬಾಲ್. ಅವ್ರಿಗೆ ಬರಕ್ಕೂ ಟೈಮ್ ಆಗ್ಲಿಲ್ಲ ಅದಕ್ಕೆ. ವಾಸ್ ನಾಟ್ ಅಲ್ಲ ಬಾರ್ಗಿ, ದೇರ್ ವಾಸ್ ಆಲ್ಸೋ ಡೀಪ್ ಪಾಯಿಂಟ್, ಅದನ್ನು ನಿಲ್ಸ್ಕೊಂಡು ಸೆಟ್ ಇಟ್ ಅಪ್ ಒಂಥರ ಎಲ್ಲ ಒಂಥರ ಶಾರ್ಟ್ ಬಾಲಿಂಗ್ ಸೆಟಪ್ ಮಾಡಿದ್ರ ಫೀಲ್ಡ್ ಅದನ್ನ. ಕರೆಕ್ಟ್. ಪ್ಲಸ್ ಇನ್ನೊಂದೇನು ಅಂದ್ರೆ ಟ್ರಾವಿಸ್ ಹೆಡ್ ಸ್ವಲ್ಪ ಶೇಕಿ ಶಾರ್ಟ್ ಪಿಚ್ ಡೆಲಿವರೀಸ್ಗೆ ಅರ್ಲಿ ಆನ್ ಇನ್ ದ ಇನ್ನಿಂಗ್ಸ್. ಸೊ ಆ ಪ್ಲಾನ್ ಸೆಟ್ ಮಾಡ್ಕೊಂಡು ಥಿಂಗ್ಸ್ ವೆಂಟ್ ವೆಲ್, ನಮ್ ಕಡೆಗೆ ಬಂತು, ಆಲ್ ಸೆಟ್ ಅಂಡ್. ಬಟ್ ಎಕ್ಸಿಕ್ಯೂಟ್ ಮಾಡೋದು ಇಂಪಾರ್ಟೆಂಟ್. ಎಷ್ಟೇ ಪ್ಲಾನ್ ಮಾಡ್ಬೋದು, ಎಕ್ಸಿಕ್ಯೂಷನ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಹೌದು. ಅಂಡ್ ಏನ್ ಖುಷಿ ವಿಷಯ ಅಂದ್ರೆ ಟ್ರಾವಿಸ್ ಹೆಡ್ 2 ಇನ್ನಿಂಗ್ಸ್ ಅಲ್ಲೂ ಔಟ್ ಆಗಿದ್ದು ವರ್ಲ್ಡ್ ಕಪ್ ಫೈನಲ್, 50 ಓವರ್ ವರ್ಲ್ಡ್ ಕಪ್ ಫೈನಲ್. ಈ ತರ ಬಾಲ್ಗಳು ಇಂಚು ಅಲ್ಲ, ಅರ್ಧ ಸೆಂಟಿಮೀಟರ್ ಲೆಕ್ಕದಲ್ಲೆಲ್ಲ ಅದೇ ಬಾಲ್ಗಳು ಟ್ರಾವಿಸ್ ಹೆಡ್ ಮಿಸ್ ಆಗಿದೆ. ಬಟ್ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಅದು ಟಾರ್ಗೆಟ್ ಹೊಡೆದಿದೆ, ಒಂದು ಬ್ಯಾಟ್ ಗೆಟ್ ಆಗಿದೆ, ಇನ್ನೊಂದು ಬೋಲ್ಡ್ ಆಗಿದೆ. ಎನಿವೇಸ್, ಸೊ ಅದೇ ರಿಡಂಪ್ಷನ್ ಒಂದೊಂದು ಲೈಟ್ ಲೆವೆಲ್ ಅಲ್ಲಿ ನಮ್ಗೆ. ಸೊ ಇದು ಒಂದು ಡಿಫೈನಿಂಗ್ ಮೂಮೆಂಟು. ಸೆಕೆಂಡ್ ಡಿಫೈನಿಂಗ್ ಮೂಮೆಂಟು ಫಸ್ಟ್ ಇನ್ನಿಂಗ್ಸ್, ಇಂಡಿಯಾದ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 40 ರನ್ಗೆ 3 ವಿಕೆಟ್ ಹೋಗಿದೆ. ಅಲ್ಲಿ KL ರಾಹುಲ್ ಸಾಲಿಡ್ ಆಗಿ ನಿಂತಿದ್ದಾರೆ. ಒಂದು ಬ್ಯಾಡ್ ಡಿಸಿಷನ್ ಬರುತ್ತೆ, 43ಕ್ಕೋ 44ಕ್ಕೋ 4 ವಿಕೆಟ್ ಹೋಗುತ್ತೆ. ಅದಾದ್ಮೇಲಿಂದ ಪಟ 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 ಅಂತ 7 ವಿಕೆಟ್ಗೆ ಬಂದ್ಬಿಡ್ತೀವಿ. ಅದಾದ್ಮೇಲೆ ಇಬ್ರು ನಿಂತ್ಕೋತಾರೆ. ಅಲ್ಲಿ ಕಾಂಟ್ರಿಬ್ಯೂಷನ್ ಇರೋದು 30-20 ರನ್ಗಳಷ್ಟೇ, ತುಂಬಾ ಏನಿಲ್ಲ. ಬಟ್ ಏನಂದ್ರೆ ಆ ಕೋರ್ಸ್ ಅಲ್ಲಿ, ಅಂದ್ರೆ ಆ ಪ್ಯಾಸೇಜ್ ಅಲ್ಲಿ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ತಾರೆ, ಇದು ಪಂತ್ ಅಂಡ್ ನಿತೀಶ್ ರೆಡ್ಡಿ ಇವರಿಬ್ರು. ಸೊ ಅವರಿಬ್ರು ಆಡೋದನ್ನ ನೋಡಿ ಸರ್ಫೇಸ್ ಬಗ್ಗೆ ಏನಾದ್ರು ಚೇಂಜ್ ಆಗ್ತಿದೆ ಅಂತ ಅನಿಸ್ತಾ? ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಆಸ್ಟ್ರೇಲಿಯಾಗೆ ಹೆಲ್ಪ್ ಆಗ್ಬಿಡುತ್ತೆ ಅಂತ ಏನಾದ್ರು ಅನಿಸ್ತಾ ರವಿ? ರವಿ ಏನೋ ಕಚ್ಕೊಂಡಿದ್ದಾನೆ, ಹೇಳಪ್ಪ, ನೀನ್ ಹೇಳ್ಬಾರ್ದು. ಇಲ್ಲ ಅಷ್ಟೊತ್ತಿಗೆ ಇನ್ನ ಆಕ್ಚುಲಿ ಅವ್ರು ಆಡಿದ್ದು ಅಂದ್ರೆ ಬಾಲ್ ಒಂದ್ ಸ್ವಲ್ಪ ಓಲ್ಡ್ ಆಗಿದೆ, ಅದರದ ಅಡ್ವಾಂಟೇಜ್ ತಗೋತಾ ಇದಾರೆ ಅನ್ನೋದು ಬಿಟ್ರೆ ಸರ್ಫೇಸ್ ಏನು ಚೇಂಜ್ ಆಗಿದೆ ಅಂತ ಅನ್ಸ್ತಾ ಇರ್ಲಿಲ್ಲ.
ಐ ಥಿಂಕ್ ಅವ್ರು ಆಡಕ್ ಬರೋ ಅಷ್ಟರಲ್ಲಿ ಐ ಥಿಂಕ್ 40+ ಓವರ್ಸ್ ಆಗಿತ್ತು ಅನ್ಸತ್ತೆ. I mean, before we talk about this defining moment, all hats off to KL Rahul to ensure that the ball got rolled. Though the runs bandirilla, he stood there and he ensured that the ball got rolled, which actually helped ಇವರು ರಿಷಬ್ ಪಂತ್ ಮತ್ತೆ ನಿತೀಶ್ ರೆಡ್ಡಿ ಆಟ ಆಡಕ್ಕೆ. ಅವ್ರದ್ದು ಏನಿತ್ತೋ ರೋಲ್ KL ರಾಹುಲ್ ಅವರನ್ನು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಬ್ರಿಲಿಯಂಟ್ ಆಗಿ ಮಾಡಿದ್ರು. ಅಂಡ್ ಇವಾಗ ಅದನ್ನ ಕ್ಯಾಪಿಟಲೈಸ್ ಮಾಡ್ಕೊಳಕ್ ನಮ್ ಪಂತ್ ಗೊತ್ತಲ್ಲ ಹೆಂಗಿದ್ರು ಅವ್ರದ್ದು ಉಚ್ಚಾಟ, ಅವ್ರದ್ದು ಏನ್ ಹೇಳ್ತೀಯ ಅಂದ್ರೆ ಪ್ಯಾಟ್ ಕಮಿನ್ ಅವು ಯಾರ್ಯಾರಿಗೋ ಒಂಥರ ಬೆಸ್ಟ್ ಆಫ್ ದ ಬೌಲರ್ಸ್ ಅವ್ರಿಗೆ ಇದುವರೆಗೂ ಜೇಮ್ಸ್ ಆಂಡರ್ಸನ್ಗೂ ಅದನ್ನ ನಿನ್ಗೆ ಹೊಡೆದಿರೋದ್ರಲ್ಲೇ ಯಾವ್ದಪ್ಪ ನಿನ್ಗೆ ಈ ತರನು ಹೊಡಿಬೋದು ಅನ್ಸಿದ್ದು ಅಂದ್ರೆ ರಿಷಬ್ ಪಂತ್ ಅಂತಾರೆ. ಪ್ಯಾಟ್ ಕಮಿನ್ಸ್ಗೂ ನೆಕ್ಸ್ಟ್ ಯಾವಾಗ ಕೇಳಿದ್ರೆ ಅದನ್ನು ಈ ಶಾಟ್ ಅಂತಾರೆ. ಆತರ ಸುಮಾರು ಜನಕ್ಕೆ ಹಂಗೆಲ್ಲ ಹೊಡೆದ್ಬಿಟ್ಟಿಯಾರು. ನಾನು ಇಲ್ಲಿ ಭಾರ್ಗವ್ ಹೇಳಿದ್ರಲ್ಲ, KL ರಾಹುಲ್ ಇನ್ನಿಂಗ್ಸು ಅಷ್ಟೇ ಕ್ರೂಷಲ್ ಆಯ್ತು. ನಾವು ಪ್ರೀವಿಯಸ್ ಪಾಡ್ಕಾಸ್ಟ್ ಅಲ್ಲೂ ಮಾತಾಡಿದ್ವಿ. ನ್ಯೂ ಬಾಲ್ ನ ಸಿ ಆಫ್ ಮಾಡೋದು ನಂಬರ್ 1, 2, 3 ಅವರ ರೋಲ್ ನ ನೀಟಾಗಿ ಮಾಡ್ಕೊಟ್ಬಿಟ್ರೆ ಲೋವರ್ ಆರ್ಡರ್ ಈಸಿಯಾಗಿ ರನ್ ಸ್ಕೋರ್ ಮಾಡ್ತಾರೆ. ಸೊ ಆ 35th 40th ಓವರ್ ಮಾರ್ಕ್ ವರ್ಗೂ ತಗೊಂಡ್ಬಂದ್ರೆ ಟೀಮ್ ನ ಪಂತ್ ಆಸ್ ವೆಲ್ ನ್ಯಾಚುರಲ್ ಅಗ್ರೆಸಿವ್ ಬಂದೇ ಬರುತ್ತೆ. ಲೋವರ್ ಆರ್ಡರ್ ಕಾಂಟ್ರಿಬ್ಯೂಷನ್ ಇಂದಾನೆ ಆಲ್ಮೋಸ್ಟ್ ನಮ್ಗೆ ವಿನ್ನಿಂಗ್ ಸ್ಕೋರ್ ಬಂದ್ಬಿಡುತ್ತೆ. ಸೇಫ್ ಸ್ಕೋರ್ ಗಿಂತ ವಿನ್ನಿಂಗ್ ಸ್ಕೋರ್ ಬಂದ್ಬಿಡುತ್ತೆ. ಸೊ KL ರಾಹುಲ್ ಇನ್ನಿಂಗ್ಸ್ ಅಷ್ಟೇ ಕ್ರೂಷಿಯಲ್. ಸೀರೀಸ್ ಡಿಫೈನಿಂಗ್ ಇನ್ನಿಂಗ್ಸ್ ಆದ್ರೂ ಆಗುತ್ತೆ, ಹೇಳಕ್ಕಾಗಲ್ಲ ಇದು. ನಾ ಅದೇ ಹೇಳಕ್ಕೆ ಅಂತ ಬಂದೆ. KL ರಾಹುಲ್ ಇನ್ನಿಂಗ್ಸ್ ಏನಕ್ಕೆ ಡಿಫೈನಿಂಗ್ ಮೂಮೆಂಟ್ ಅಥವಾ ಕ್ರೂಷಿಯಲ್ ಇನ್ನಿಂಗ್ಸ್, ಮ್ಯಾಚ್ ಗೆಲ್ಲೋ ಇನ್ನಿಂಗ್ಸ್ ಏನಕ್ಕೆ ಆಯ್ತು ಅಂದ್ರೆ, ಐ ಥಿಂಕ್ ಹಿ ವಾಸ್ ಲೀಡಿಂಗ್ ದಟ್ ಎಂಟೈರ್ ಪ್ಯಾಕ್ ಅನ್ನಿಸ್ತು. ಬಿಕಾಸ್ ಎಲ್ಲಾರು ಇನ್ಕ್ಲೂಡಿಂಗ್ ಸಮ್ ಆಫ್ ದ ಆಸ್ಟ್ರೇಲಿಯನ್ಸ್ ನೋಡಿದ್ರೆ ಬಾಲ್ ನ ತುಂಬಾ ಪುಷ್ ಮಾಡ್ತಾ ಇದ್ರು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಗಿರ್ಬೋದು. ಬಟ್ KL ರಾಹುಲ್ ವಾಸ್ ದ ಫಸ್ಟ್ ಪರ್ಸನ್ ಬಾಲ್ ನ ವೇಟ್ ಮಾಡಿ ಲೇಟ್ ಆಗಿ ಆಡಿದ್ರಿಂದ ನೆಕ್ಸ್ಟ್ ಇನ್ನಿಂಗ್ಸ್ ಅಲ್ಲಿ ಎಲ್ಲಾರು ನಾವು ಶಿಫ್ಟ್ ನೋಡಿದ್ವಿ. ಎಲ್ಲಾರು ವೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಪುಷ್ ಮಾಡಕ್ ಮಾಡ್ತಿರ್ಲಿಲ್ಲ. ಸೊ ಸಮ್ವೇರ್ ಅವ್ರ ಟೆಕ್ನಿಕ್ ಯೂಸ್ ಮಾಡಿದ್ರಿಂದ ಆ ಟೆಕ್ನಿಕ್ ನ ಅಡಾಪ್ಟ್ ಮಾಡ್ಕೊಂಡು ಇದೇ ತರ ಆಡ್ಬೇಕಪ್ಪ ನಾವೆಲ್ಲ ಅನ್ಕೊಂಡು ಎಲ್ಲಾ ಶಿಫ್ಟ್ ಆಯ್ತು. ಹಂಗಿಂದ ಆಬ್ವಿಯಸ್ಲಿ ನಮ್ಗೆ ಅಷ್ಟು ದೊಡ್ಡ ಸ್ಕೋರ್ ಮಾಡೋ ಇದು ಬಂದ್ವಿ ನಾವು. ಸೊ ಮೋಸ್ಟ್ಲಿ ಅವರು ದರ್ಶನ್ KL ರಾಹುಲ್ ವಿರಾಟ್ ಕೊಹ್ಲಿ ಫುಡ್ ಸ್ಟೆಪ್ಸ್ ನ ಫಾಲೋ ಮಾಡ್ತಿದ್ದಾರೆ. ನಾನು ಹೊಡೆದ್ರೆ ರನ್ಸ್ ಬರೀ ಓವರ್ಸೀಸೇ ಹೊಡಿಯೋದು, ಇಂಡಿಯಾಲ್ ನೀವು ಬೇಕಂದ್ರೆ ಹೊಡ್ಕೊಳ್ಳಿ ಅಂತ. ಬಟ್ ಆಕ್ಚುಲಿ ನೀವು ಹೇಳ್ದಂಗೆ ಆಫ್ ದ 22 ಪ್ಲೇಯರ್ಸ್ ಹೂ ಪ್ಲೇಡ್ ಇನ್ ದ ಫಸ್ಟ್ ಇನ್ನಿಂಗ್ಸ್, ಇವ್ರೊಬ್ರೇ ಟೆಕ್ನಿಕಲಿ ಪರ್ಫೆಕ್ಟ್. ಮಿಸ್ಡ್ ನಂಬರ್ ಆಫ್ ಬಾಲ್ಸ್ ಮಿಸ್ಡ್ KL ರಾಹುಲ್ದೇ ಕಮ್ಮಿ. ಪರ್ಸೆಂಟೇಜ್ ನಾವು ತಗೊಂಡ್ರೆ KL ರಾಹುಲ್ದೇ ಕಮ್ಮಿ, ಮಿಡಲ್ ಜಾಸ್ತಿ KL ರಾಹುಲ್ದೇ ಇರೋದು. ಸೊ ಅದ್ರ ಪ್ರಕಾರ ಹೇಳ್ದಂಗೆ ಸೀರೀಸ್ ಡಿಫೈನಿಂಗ್ ಇನ್ನಿಂಗ್ಸ್ ಆದ್ರೂ ಆಗುತ್ತೆ, ಹೇಳಕ್ಕಾಗಲ್ಲ. ಎಂಡ್ ಆಫ್ ಒಂದು ಆಗಿರ್ಲಿಲ್ಲ, ಎಡ್ಜ್ ಒಂದ್ ಆಯ್ತು ಅಂತ ಕೊಟ್ಟು ಕಳ್ಸಿದ್ರು ಅಷ್ಟೇ. ಕಾಂಟ್ರವರ್ಷಿಯಲ್. ನಾನು ಕರೆಕ್ಟ್ ಡಿಸಿಷನ್ ಕೊಟ್ಟಿದ್ದಾರೆ ಅಂತ ನನ್ಗನ್ಸುತ್ತೆ. ಅಲ್ಲಪ್ಪ ಅನಂತ್, ಓಕೆ ನಿನ್ಗೊಂದು ಕ್ವೆಶ್ಚನ್. ಇವಾಗ ನಾವು ಡಿಫೈನಿಂಗ್ ಮೂಮೆಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ರಿಷಬ್ ಪಂತ್, ನಿತೀಶ್ ರೆಡ್ಡಿ ಬಗ್ಗೆ. ಸೊ ಇಷ್ಟು ವರ್ಷ ನಾವು ಅನ್ಕೋತಾನೆ ಇದ್ವಿ ನಮ್ದು ಟೆಸ್ಟ್ ಟೀಮ್ ಅಲ್ಲಿ ವಿ ಆರ್ ಮಿಸ್ಸಿಂಗ್ ಹಾರ್ದಿಕ್ ಪಾಂಡ್ಯ, ಅವ್ರ ವರ್ಕ್ ಲೋಡ್ ಇಂದ ಆಡ್ತಾ ಇಲ್ಲ, ಬ್ಯಾಕ್ ಇಂಜುರಿಯಿಂದ ಆಡ್ತಾ ಇಲ್ಲ ಅಂತ. ಪುಟ್ ದಟ್ ಇನ್ ಟ್ರಂಕ್ ಅಂಡ್ ಕ್ಲೋಸ್ ಇಟ್ ನೌ ವಿತ್ ನಿತೀಶ್ ರೆಡ್ಡಿ. ವಿ ಶುಡ್ 100% ನಾವು ಅದನ್ನ ಮಾಡ್ಬೇಕು ಅಂತ ಅನ್ಸತ್ತೆ. ಅಂದ್ರೆ ತುಂಬಾ ಅರ್ಲಿನೂ ಆಗತ್ತೆ ಈ ಕಾಲು, ಇಲ್ಲ ಅಂತಲ್ಲ. ಅದನ್ನ ಒಂಥರ ಮುಚ್ಚಿಟ್ಬಿಡೋಣ ಅಂತ. ಬಟ್ ಟ್ರಾವೆಲಿಂಗ್ ಅಂತ ತಗೊಂಡ್ರೆ, ಟೂರಿಂಗ್ ಟೆಸ್ಟ್ ಸೀರೀಸ್ ಅಂತ ತಗೊಂಡ್ರೆ, ಐ ಥಿಂಕ್ ನಿತೀಶ್ ರೆಡ್ಡಿ ಇದು ಎಬಿಲಿಟಿ ತುಂಬಾನೇ ಚೆನ್ನಾಗಿದೆ. ಅಬ್ಸಲ್ಯೂಟ್ಲಿ. ಅಂಡ್ ತುಂಬಾ ಇಷ್ಟ ಆಗಿದ್ದಂದ್ರೆ ಫಿಯರ್ಲೆಸ್ನೆಸ್. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನು ಭಯ ಇರಲಿಲ್ಲ. ಎಲ್ಲ ಆಡಿದ ರೀತಿ, ಔಟ್ ಆಗಿದ್ದ ರೀತಿ, ಬಾಲ್ಗಳು ಬರ್ತಿದ್ದ ರೀತಿ ನೋಡಿದ್ರೆ ಯಂಗ್ಸ್ಟರ್ಗೆ ಫಸ್ಟ್ ಸೀರೀಸ್ಗೆ ಹೋಗಿದಾಗ ನಿಂತಾಗ, ಐ ಮೀನ್ ದೇವದತ್ ಪಡಿಕ್ಕಲ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಐ ಥಿಂಕ್ ಅವ್ರಿಗಿದ್ದ ನರ್ವಸ್ನೆಸ್ ಹೆಚ್ಚು ಕಮ್ಮಿ ಎಲ್ರಿಗೂ ಇರುತ್ತೆ. ಇನ್ಫ್ಯಾಕ್ಟ್ ವಿರಾಟ್ ಕೊಹ್ಲಿಗೂ ಹಿ ಲುಕ್ ಶೇಕಿ ಅಟ್ ದ ಸ್ಟಾರ್ಟ್. ಸೊ ಅಂತ ಬೌಲಿಂಗ್ ಅಟ್ಯಾಕ್ ಅಷ್ಟು ಅಂದ್ರೆ ತುಂಬಾ ಸೌಂಡ್ ಇರುತ್ತೆ ಹಿಂದ್ಗಡೆ ಸ್ಟಂಪ್ಸ್ ಹಿಂದೆ. ಆಲ್ರೆಡಿ 6 ವಿಕೆಟ್ ಬಿದ್ದಿದೆ. ಆ ಟೈಮಲ್ಲಿ ಹೋಗಿ ನಿಂತ್ಕೊಂಡು ಹಂಗೆ ಆಡಬೇಕು, ಫಸ್ಟ್ ಇನ್ನಿಂಗ್ಸ್ 41 ಹೊಡಿಬೇಕು. ಒಂದ್ ಸ್ವಲ್ಪ ಡಿಫ್ಲೇಟೇ ಮಾಡಿದ್ರು ಒಂದ್ ಲೆವೆಲ್ಗೆ ಆಸ್ಟ್ರೇಲಿಯನ್ ಮೊರಾಲ್ನ. ಅಂಡ್ ಅದೆಲ್ಲ ಅಷ್ಟು ಈಸಿ ಅಲ್ಲ, ಅದೆಲ್ಲ ಸಖತ್ತು ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು. ಸೊ ಈ ತರ ಕ್ಯಾರೆಕ್ಟರ್ಗಳು ಟ್ರಾವೆಲ್ ಮಾಡೋದಕ್ಕಂತೂ ಖಂಡಿತ ಬೇಕಾಗ್ತಾರೆ. ಅಂಡ್ ಐ ಹೋಪ್ ಹಿ ವಿಲ್ ಕಂಟಿನ್ಯೂ ದಿಸ್. Yes, absolutely. Nathan Laird was clueless. Like, ಫಸ್ಟ್ ಮ್ಯಾಚ್ ಹಿಂಗ್
ರಿವರ್ಸ್ ಎಲ್ಲ ಹೊಡಿತಾ ಇದ್ದಾನೆ ಅಂತ. ಸೊ ಒಂದೆರಡು ಎಕ್ಸ್ಪ್ರೆಷನ್ಸ್ ಅಂತೂ ಇನ್ನೂ ಹಂಗೆ ಇದೆ. ಏನ್ ಮಾಡ್ತೀಯ ನೀನು, ಫಸ್ಟ್ ಮ್ಯಾಚ್ ಆಡ್ತಿದ್ದಾನೆ, ಎಷ್ಟನೇ ಮ್ಯಾಚ್ ಆಡ್ತಿದ್ದಾನೆ ಅಂತ ಆರಾಮಾಗಿ ಆಡ್ಬಿಟ್ಟ. ಅಲ್ಲ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಮಿನ್ಸ್ ಗಾನ ಗೊತ್ತಿರತ್ತೆ ನಿತೀಶ್ ರೆಡ್ಡಿ ಅಬಿಲಿಟಿ ಏನ್ ಮಾಡ್ಬಲ್ರು ಅಂತ. ಒಂದೇ ಟೀಮ್ ಬೆಳ್ತಾ ಇದ್ದು ನೇತನ್ ಲೇನ್ IPL ಆಡಲ್ಲ ಪಾಪ, ಅವ್ರು ನೋಡಿರೋ ಹಿಂಗು ಇವನೇ. ಅದು ಆಸ್ಟ್ರೇಲಿಯಲ್ಲಿ ಹೋಗಿ ಆಸ್ಟ್ರೇಲಿಯಲ್ಲಿ ಫಸ್ಟ್ ಗೇಮ್ ಡೆಬ್ಯೂ ಗೇಮ್ ಆಗಿ ಹೊಡೆದ್ರೆ ಡಿಮಾನರೈಸಿಂಗ್. ಇಲ್ಲ, ಇಟ್ ವಾಸ್ ವೆಲ್ ಥಾಟ್ ಥ್ರೂ ಆಲ್ಸೋ. ಲೈಕ್ ಇಂಟರ್ವ್ಯೂ ಮ್ಯಾಚ್ ಆದ್ರೆ ಇನ್ನಿಂಗ್ಸ್ ಆದ್ಮೇಲೆ ನೋಡಿದ್ರೆ ಹಿ ವಾಸ್ ಲೈಕ್ ಓಕೆ, ಡ್ರಿಫ್ಟ್ ಆಗ್ತಾ ಇರ್ಲಿಲ್ಲ, ಲೈಕ್ ಲೂಪ್ ಆಗ್ತಾ ಇರ್ಲಿಲ್ಲ. ಸೊ ದಿಸ್ ವಾಸ್ ಮೀನ್ಸ್ ಲೈಕ್ ಸೇಫೆಸ್ಟ್ ಶಾಟ್ ಇನ್ ದ ಬುಕ್ ವಾಸ್ ರಿವರ್ಸ್ ಸ್ವೀಪ್, ಆಡ್ತೀನಿ. ಸೊ ಆ ತರ ಕಾನ್ಫಿಡೆನ್ಸ್ ಇರ್ಬೇಕಾಗಿತ್ತು. ವೆರಿ ಗುಡ್, ಪಾಸಿಟಿವ್ ಸೆನ್ಸ್. ಎಸ್. ಸೊ ಮೂವಿಂಗ್ ಅಹೆಡ್, ಇನ್ನೊಂದು ನೆಕ್ಸ್ಟ್ ನಂಗೆ ಡಿಫೈನಿಂಗ್ ಪಾಯಿಂಟ್ ಕಾಣಿಸ್ತಿದೆ. ಯಾಕೆಂದ್ರೆ ನಾವು ಇನ್ನೂ ಫಸ್ಟ್ ಇನ್ನಿಂಗ್ಸ್ ಬಗ್ಗೆನೇ ಮಾತಾಡ್ತಾ ಇದೀವಿ. ಯಾಕೆಂದ್ರೆ ಅದೇ ಈ ಟೆಸ್ಟ್ ಮ್ಯಾಚ್ ಅಲ್ಲಿ ಕ್ರೂಷಿಯಲ್ ಆಗಿ ಇದ್ದಿದ್ದು ಅಂತ ಅನ್ಸುತ್ತೆ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಇಷ್ಟು 150 ಆಲ್ ಔಟ್ ಆಗ್ತಾರೆ. ವೆರಿ ಫಸ್ಟ್ ಮ್ಯಾಚ್ ಆಫ್ ದ 5 ಟೆಸ್ಟ್ ಮ್ಯಾಚ್ ಸೀರೀಸ್. ಅಲ್ಲಿ ಹೋದ್ಮೇಲೆ ಬೌಲಿಂಗ್ ಯೂನಿಟ್ ಆಚೆ ಬಂದು ಒಂದೇ ಒಂದು ನಿಮಿಷ ಸುಸ್ತು, ಒಂಥರ ಫ್ಲಾಟ್, ಯಾವ ರೀತಿನೂ ಏನೂ ತೋರಿಸಿಲ್ಲ. ಎಂಟೈರ್ ಯೂನಿಟ್ ಬಂದು ಹಾಕ್ಬೇಕಾದ್ರೆ ಕಾನ್ಸ್ಟೆಂಟ್ ಆಗಿ ಒಂದೇ ಎನರ್ಜಿಲಿ ಹಾಕ್ತಾ ಇದ್ರು. ನಂಗಂತೂ ಸಿಕ್ಕಾಪಟ್ಟೆ, ಅಫ್ಕೋರ್ಸ್ ಬುಮ್ರಾ ಚಾಂಪಿಯನ್, ಈಗ ಅದು ಒಂಥರ ಅನ್ಡಿಸ್ಪ್ಯೂಟೆಡ್, ಇದೇ ಇಲ್ಲ, ಯಾರೂ ಬೆಟ್ಟೆ ತೋರ್ಸೋಂಗಿಲ್ಲ ಆ ಥರದ್ದು, ನಾಟ್ ಇವನ್ ಡಿಬೇಟಬಲ್. ಬಟ್ ನಂಗೆ ತುಂಬಾ ಖುಷಿಯಾಗಿದ್ದೇನೆಂದ್ರೆ ಹರ್ಷಿತ್ ರಾಣಾ ಅಂಡ್ ಸಿರಾಜ್ ತೋರಿಸಿದ ಎನರ್ಜಿ. ಎಷ್ಟು ನಿಯರ್ ಮಿಸ್ಸಸ್, ಎಷ್ಟು ಅಂದ್ರೆ ಬ್ಯಾಟ್ ಮಿಸ್ ಆಗ್ತಾನೆ ಇತ್ತು. ಸೆಕೆಂಡ್ ಸ್ಪೆಲ್ ಅಲ್ಲಂತೂ ತುಂಬಾ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ವಿಕೆಟ್ ಬಂದ್ರೂ 5 ಬಾಲ್ ಅಂತೂ ಮಿಸ್ ಆಗ್ತಾ ಇತ್ತು ಬ್ಲೇಡ್ ಇಂದ. ಈ ತರ ಎನರ್ಜಿ ಬರಬೇಕು ಅಂದ್ರೆ ಐ ಥಿಂಕ್ ನಾವು ಶುರುಲ್ ಮಾತಾಡಿದ್ದು ಬುಮ್ರಾ ಆಸ್ ಅ ಬೌಲಿಂಗ್ ಲೀಡ್ ಹೆಂಗೆ ಟೀಮ್ನ ಆಚೆ ಕರ್ಕೊಂಡ್ಬಂದ್ರು ಇದರಿಂದ ಡ್ರೆಸ್ಸಿಂಗ್ ರೂಮ್ ಇಂದ, ಆ ಮೈಂಡ್ ಸೆಟ್ ತುಂಬಾ ಹೆಲ್ಪ್ ಆಗಿದೆ ಅಂತ ಅನ್ಸುತ್ತೆ ಆಸ್ ಅ ಬೌಲಿಂಗ್ ಕ್ಯಾಪ್ಟನ್. 100%. ಅದನ್ನ ಲೈಕ್ ವಿ ಸೆಡ್, ಇದು ಆ ಟೈಮಲ್ಲಿ ಮಾತಾಡ್ಕೊಂಡು ನಾವ್ ಇಷ್ಟಕ್ಕೆ ಕಾಲ್ ಔಟ್ ಆಗಿದ್ದೀವಿ, ಬಂದ ಆಡ್ಸೋಣ ಅನ್ನೋದಿರಲ್ಲ. ದಿಸ್ ಇಸ್ ಆಲ್ಸೋ ವೆಲ್ ಥಾಟ್ ಥ್ರೂ. ಇದು ಅವ್ರಿಗೆ ಗೊತ್ತಿತ್ತು ನಾವು 3 ಜನನೇ ಹಾಕ್ಬೇಕು ಈ ಪಿಚ್ ಅಲ್ಲಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಾವು 3 ಜನನೇ ಹಾಕೋದು, ಏನ್ ಬೇಕೋ ಅದಕ್ಕೆ ಆಪ್ಟ್ ಬ್ರೇಕ್ಗಳು ಕೊಟ್ಕೊಂಡು. ಐ ಥಿಂಕ್ ವಾಷಿಂಗ್ಟನ್ ಯಾವ್ದೋ 1-2 ಲಾಸ್ಟ್ ಅಲ್ಲಿ ಏನೋ ಬಂದು ಹಾಕ್ತಾರೆ ಬಿಟ್ರೆ, ಇಟ್ ವಾಸ್ ಆಲ್ ಅಬೌಟ್ ದ 3 ಆಫ್ ದೆಮ್. ಇದಿಷ್ಟಲ್ಲಿ ನನ್ಗೆ ಏನ್ ಗೊತ್ತಾ, ಡೆಲ್ಲಿ ಲ್ಯಾಡ್ ಹರ್ಷಿತ್ ರಾಣಾ ಅದು ಒಂದೇ ಒಂದು ಆಸೆ ಇದ್ದಿದ್ದು, ಬೇಜಾರಾಗ್ತಾ ಇದ್ದು ನಮ್ ವಿರಾಟ್ ಕ್ಯಾಪ್ಟನ್ಸಿಲ್ ಬರ್ಬೇಕಾಗಿದ್ದು ಗುರು ಅವನಂತ. ಸಿರಾಜ್ ಇರ್ದ ಅವ್ರ ಅಪ್ಪ ತರ ಆಡಿರೋರು, ಇಲ್ಲ ಹಿಂಗೆಲ್ಲ ಕಣ್ಣೆಲ್ಲ ಹೊಡ್ದಿಂಗೆಲ್ಲ ಅಂತೆಲ್ಲ ಬೀಟ್ ಆಗ್ತಾ ಇದೆ. ಆದ್ರೆ ಅದು ಗ್ಲಿಮ್ಸಸ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕಾಣಿಸ್ತು. It was more like Bumrah, I mean, he made that statement also saying that Virat Kohli ನಮ್ಗಲ್ಲ, ಅಲ್ಲಿ ನಮ್ಗೆಲ್ಲ ವಿರಾಟ್ ಕೊಹ್ಲಿ ಬೇಕು, ವಿರಾಟ್ ನಾವು ಬೇಡ ಅಂತ. ಸೊ ಅದನ್ನ ಅವ್ರು ಒಂಥರ he took off. ಯಾವಾಗ ಗೊತ್ತಾಯ್ತು ಈಸ್ ಕಾನ್ಸಂಟ್ರೇಟಿಂಗ್ ಆನ್ ಇಸ್ ಬೌಲಿಂಗ್ ಅಂತ, ಇನ್ ಸ್ಲೆಡ್ಜಿಂಗ್ ಪಾರ್ಟ್ ಎಲ್ಲ ನನಗೆ ಬಿಟ್ಬಿಟ್ಟು ನಾನು ನೋಡ್ಕೋತೀನಿ ಅನ್ನೋ ತರ ಇತ್ತು. ಸೊ ಆಕ್ಚುಲಿ ಆಲ್ ಕಮ್ಸ್ ಡೌನ್ ಟು ದ ಬಿಗಿನಿಂಗ್ ವೇರ್ ರೋಹಿತ್ ಶರ್ಮಾ ಫಸ್ಟ್ ಟೆಸ್ಟ್ ಬರ್ತಾ ಇಲ್ಲ, ಬೂಮ್ರಾ ಲೀಡ್ ಮಾಡ್ತಿರೋ. ಸೊ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಅನ್ಕೋಬಹುದು. ಅದು ಹಳೆ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾಗ ಹೋಗಿ ಈ ತರ ಸ್ಲೆಜ್ ಮಾಡ್ಕೊಂಡು, ವೆನ್ ವಿ ಆರ್ ನಿಯರಿಂಗ್ ದಿ ಎಂಡ್ ಆಫ್ ಫಸ್ಟ್ ಇನ್ನಿಂಗ್ಸ್ ಬಂತು, ಗ್ಲಿಮ್ಸಸ್ ಬಂತು. ಸೆಕೆಂಡ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗಿ 81st ಬಂತು. ಸ್ಕೋರ್ ಬೋರ್ಡ್ ಪ್ರೆಷರ್ ಇದೆ ಆಸ್ಟ್ರೇಲಿಯಾಗೆ, ಇನ್ ಮುಳುಗಿಸ್ಬೇಕು ಇವ್ರಿಗೆ ಅಂತ ಯಾವಾಗ ಗೊತ್ತಾಯ್ತು ಅಲ್ಲಿಗೆ ಅಲ್ಲ ಸೆಕೆಂಡ್ ಇನ್ನಿಂಗ್ಸ್ ಮುಗಿದಂಗೆ ಸೋತ್ಬಿಟ್ಟಿರ್ತಾರೆ ಆಸ್ಟ್ರೇಲಿಯಾ. ಹೆಂಗಪ್ಪ ಬ್ಯಾಟಿಂಗ್ ಆಡೋದು, ಅಲ್ಲ ಲೈಕ್ ಲಾಸ್ಟ್ ಡೇಗಿಂತ ಮುಂಚೆನೆ ಬೌಲರ್ ಬಂದು ಹೇಳಿದ್ರಲ್ಲ, ಲೈಕ್ ಸೇ ಓಕೆ ಬ್ಯಾಟ್ಸ್ಮನ್ ಹ್ಯಾಸ್ ಟು ಟೇಕ್ ದ ಬ್ಲೇಮ್ ಫಾರ್ ದಿಸ್ ಲಾಸ್. ಆಲ್ಮೋಸ್ಟ್ ಅದೇ ತರಾನೇ ಇತ್ತು. ಹೌದು, ವೆರಿ ರೇರ್ ಸಾರ್ಟ್ ಆಫ್ ಸ್ಟೇಟ್ಮೆಂಟ್ ಆಸ್ಟ್ರೇಲಿಯನ್ ಇಂದ. ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ಮೇ ಬಿ ಅವ್ರ ಹೇಸಲ್ವುಡ್ ನ ಕಳಿಸಬಾರ್ದಿತ್ತು ಪ್ರೆಸ್ ಕಾನ್ಫರೆನ್ಸ್ಗೆ. ಜೊತೆಗೆ ನಾವು ಪ್ರೀವಿಯಸ್ ಪಾಡ್ಕಾಸ್ಟ್ ಅಲ್ಲೂ ಮಾತಾಡಿದ್ವಿ, ಬ್ಯಾಟರ್ಸ್ ನಮ್ಗೆ 120-130 ಓವರ್ಸ್ ಬ್ಯಾಟಿಂಗ್ ಆಡ್ಕೊಟ್ರೆ ಬೌಲರ್ಸ್ ಅಷ್ಟೇ ರೆಸ್ಟ್ ಸಿಗುತ್ತೆ. ರೆಸ್ಟ್ ಸಿಕ್ಕಿ ಬಂದು ನೆಕ್ಸ್ಟ್ ಡೇ ಫ್ರೆಶ್ ಆಗಿ ಬೌಲಿಂಗ್ ಮಾಡೋ ಅಬಿಲಿಟಿನೇ ಬೇರೆ, ಜೋಶೇ ಬೇರೆ ಇರುತ್ತೆ. ಅದು ಆಸ್ಟ್ರೇಲಿಯಾಕ್ ಸಿಗ್ಲಿಲ್ಲ. ಲಾಸ್ಟ್ 3 ಸೀರೀಸ್ ಅಲ್ಲೂ ಸೋತಿರೋ ಸೀರೀಸ್ ಅಲ್ಲೂ ಅವ್ರಿಗೆ ಸಿಕ್ಕಿಲ್ಲ. ಈ ಸತಿನೂ ಸಿಗ್ಬಾರ್ದು ಅಂತ ನಾವ್ ಅನ್ಕೊಂಡಿದ್ವಿ. ಫಸ್ಟ್ ಟೆಸ್ಟ್ ಅಂತ 130 ಓವರ್ಸ್ ಬರೀ ಬ್ಯಾಟ್ ಮಾಡೋದಲ್ಲ, ಬೌಲರ್ಸ್ ಬ್ಯಾಟಿಂಗ್ ಮಾಡೋದ್ ಕೇಳ್ಬಾರ್ದು. ಅವರೇ ಜಾಸ್ತಿ ಆಮೇಲೆ ಅಲ್ಲ ನಮ್ಗೆ ಪಾಸ್ಟ್ ಅಲ್ಲಿ ಅದೇ ತರ ಆಗ್ತಾ ಇದ್ದು. ಅಶ್ವಿನ್,
ಜಡೇಜಾ, ಶಮಿ, ಬುಮ್ರಾ ಜಡೇಜಾ ಇವ್ರುಗಳೆಲ್ಲ ಆಡಿ, ಅಕ್ಷರ್ ಪಟೇಲ್ ಇವರೆಲ್ಲ ಆಡಿ ಪಾಪ ಆಮೇಲೆ ಬಂದು ಕೈಯೂ ಬೀಸ್ಬೇಕು, ಕಾಲು ಪಾಪ ಕಷ್ಟ ಆಯ್ತು. ನಿಜ ಎನಿವೇಸ್, ಮೂವಿಂಗ್ ಆನ್.